ಪ್ರಿಯ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಮಸ್ಕಾರ. PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಎಲ್ರಿಗೂ ಪರೀಕ್ಷೆ ತಯಾರಿ ನಡೆಸ್ಕೊಳ್ತಾ ಇರ್ತೀರಾ. ಸೊ ಮುಂದಿನ ವಾರದಲ್ಲಿ ಆರಂಭ ಆಗುವಂತಹ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ನೋಟ್ಸ್ ಅಥವಾ ಯಾವ ಸೋರ್ಸು ಅಥವಾ ಯಾವ ಬರಹ ಅಥವಾ ಯಾವ ಪ್ರಶ್ನೆಗಳಿಗೆ ಉತ್ತರವನ್ನು ಓದಬೇಕು ಅನ್ನುವಂಥ ಗೊಂದಲ ಎಲ್ರಿಗೂ ಕೂಡ ಕಾಡ್ತಾ ಇರತ್ತೆ. ಹಾಗಾಗಿ ಅದೇ ಒಂದು ವಿಧಾನವನ್ನು ಇಟ್ಟುಕೊಂಡು ಅದರ ಆಧಾರದ ಮೇಲೆ ನಾವು ಇವತ್ತು ಮುಖ್ಯವಾಗಿ 95 ಅಂಕಗಳನ್ನು ತಗೊಳ್ಳೋದಕ್ಕೆ ಪೂರ್ವ ತಯಾರಿ ಪರೀಕ್ಷೆ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಯತ್ನವನ್ನು, ಯಾವ ಪ್ರಶ್ನೆಗಳನ್ನು ಓದ್ಕೋಬೇಕು, ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಕಡೆ ನಾವು ಗಮನ ಹರಿಸೋಣ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಈ ತರಗತಿಗೆ ಸಂಬಂಧಪಟ್ಟಂಥ ನೋಟ್ಸ್ ಆಗಲಿ ಅಥವಾ ತರಗತಿಗಳ ಬಗ್ಗೆ ಬೇಕಾದಂತಹ ಯಾವುದೇ ಮಾಹಿತಿಗಳನ್ನು ನೀವು PW ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗಲ್ಲಿ ಲಿಂಕ್ ಸಿಗುತ್ತೆ. ಆ ಲಿಂಕ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಇಡೀ ತರಗತಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ನೋಟ್ಸ್ಗಳು ಜೊತೆಗೆ ಮುಂದಿನ ತರಗತಿಗಳ ಅಪ್ಡೇಟ್ ಕೂಡ ಸಿಗುತ್ತೆ. ಇವತ್ತಿನ ತರಗತಿಯಲ್ಲಿ ನಾವು ನೋಡೋದು ಅಂಥದ್ದು 95 ಅಂಕಗಳ ಮೇಲೆ ನಾವು ಯಾವ ಪ್ರಶ್ನೆಗಳನ್ನು ತಯಾರಿ ಪಡ್ಕೋಬೇಕು ಅಂತಂದರೆ ಅನ್ನೋದನ್ನು ಗಮನಿಸೋಣ. ಈಗಾಗಲೇ ಗೊತ್ತು ನಿಮಗೆ ಹಿಂದಿನ ತರಗತಿಗಳಲ್ಲಿ ನೀಲಿನಕ್ಷೆ ಆಧಾರಿತವಾಗಿ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಥವಾ ಪರೀಕ್ಷೆ ಬರೀಬೇಕಾದ್ರೆ ಯಾವ್ಯಾವ ತಪ್ಪುಗಳನ್ನು ಮಾಡಬಾರದು, ಮತ್ತು ವಿಷಯಗಳ ಆಧಾರಿತವಾಗಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಗಿತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತಿನ ತರಗತಿಯಲ್ಲಿ ನಮಗೆ ಅಚ್ಚುಕಟ್ಟಾದಂತಹ ಎಲ್ಲ ಗದ್ಯಪಾಠ ಮತ್ತು ಪದ್ಯಪಾಠ ಹಾಗೂ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿ ಬರಬಹುದು, ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ ಮಕ್ಕಳೇ, ನೋಡೋಣ. ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ನಿಮಗೆ ಇರುವಂತಹ 1 ಅಂಕದ ಪ್ರಶ್ನೆಗಳಿಗೆ 6 ಪ್ರಶ್ನೆಗಳನ್ನು ಕೇಳ್ತಾರೆ. ಆ 6 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಯಾವ ಉತ್ತರವನ್ನು ಬರೀಬೇಕು, ಯಾವ ಭಾಗದಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದರ ಆಧಾರದ ಮೇಲೆ ನಾವು ಗಮನಿಸೋದಾದರೆ ಮೊದಲನೇ ಅಧ್ಯಾಯ ನಿಮಗೆ ಗೊತ್ತಿರಬೇಕು. 1 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಎಲ್ಲರಿಗೂ ಗೊತ್ತು, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಭಾಷೆ ಸಾಧನವಾಗಿದೆ. ಇದನ್ನ ತಿಳ್ಕೋಬೇಕು ನೀವು. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಭಾಷೆ ಸಾಧನವಾಗಿದೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ಈ ರೀತಿ ಬರೀಬೇಕಾಗತ್ತೆ. ನಂತರ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಈ ಪ್ರಶ್ನೆ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಅಥವಾ ಇಂದಿನ ಮಧ್ಯವಾರ್ಷಿಕ ಪರೀಕ್ಷೆಗಳಲ್ಲೆಲ್ಲ ಮತ್ತೆ ಪುನರಾವರ್ತನೆ ಆಗಿರೋದನ್ನ ನೀವು ಗಮನಿಸ್ತಾ ಇರ್ತೀರಿ. ಹಾಗಾಗಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರವನ್ನು ನೋಡಬೇಕು. ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತನ್ನು ಕೊಡ್ತವೆ. ತರಬೇತು ಅಂತಂದರೆ ತರಬೇತಿಯನ್ನು ಕೊಡ್ತವೆ ಅಂತೇಳಿ ಬರೀಬೇಕು. ನಂತರ 3ನೇ ಪ್ರಶ್ನೆ, ಮನುಷ್ಯರಿಗೆ ಲೆಕ್ಕವಿಡುವಂತಹ ಅವಶ್ಯಕತೆ ಯಾವಾಗ ಉಂಟಾಯಿತು? ಈ ಪ್ರಶ್ನೆಗೆ ಉತ್ತರ, ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕ ಇಡುವಂತಹ ಅವಶ್ಯಕತೆ ಉಂಟಾಯಿತು. ಈ ಪ್ರಶ್ನೆಗೆ ಉತ್ತರವನ್ನು ಈ ರೀತಿ ಬರೆಯಬೇಕು. ನಂತರ 1 ಅಂಕದ ಪ್ರಶ್ನೆಯಲ್ಲಿ ಬಹು ಮುಖ್ಯವಾದಂಥ ಪ್ರಶ್ನೆ, ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನು ಬೇಡ ಅಂತ ಹೇಳಿದವರು ಯಾರು ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇದಕ್ಕೆ ನಾವು ಉತ್ತರವನ್ನು ವಾಕ್ಯ ರೂಪದಲ್ಲಿ ಬರೀಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದವಂಥವನು ನಯಸೇನ. ಅದನ್ನು ವಾಕ್ಯ ರೂಪದಲ್ಲಿ ಉತ್ತರ ಇದೆ, ಅದನ್ನು ಗಂಭೀರವಾಗಿ ಓದ್ಕೊಂಡು ಪರೀಕ್ಷೆಯಲ್ಲಿ ಬರೆಯೋರಂಥವರಾಗಿ. ನಂತರ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಸೊ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವ ಕಾಲದಲ್ಲಿ ಬಂದವು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಅದಕ್ಕೆ ಉತ್ತರ, ಮಹಮ್ಮದೀಯರ ಆಳ್ವಿಕೆಯಲ್ಲಿ ಪರ್ಷಿಯನ್ ಶಬ್ದಗಳು ಕನ್ನಡಕ್ಕೆ ಬಂದವು ಅನ್ನೋಂಥದ್ದನ್ನು ಬರೀಬೇಕಾಗತ್ತೆ. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಭಗವದ್ಗೀತೆಯನ್ನು ರಚಿಸಿದವರು ಯಾರು? ವೇದವ್ಯಾಸರು, ಮಹರ್ಷಿ ವೇದವ್ಯಾಸರು ಅಂತೇಳಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ,
ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ನಿಮಗೆಲ್ಲ ಗೊತ್ತಿದೆ ಕಿರ್ದಿ ಪುಸ್ತಕ ಅಂತೇಳಿ. ಆ ಕಿರ್ದಿ ಪುಸ್ತಕ ಅನ್ನೋದನ್ನ ಒಂದು ವಾಕ್ಯದಲ್ಲಿ ಉತ್ತರವಾಗಿ ಬರೆಯಬೇಕು. ಹುಲಿಗೆ ಪರಮಾನಂದವಾಗಲು ಕಾರಣ ಏನು? ಹುಲಿಗೆ ಪರಮಾನಂದ ಆಗೋದಕ್ಕೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನ ನೋಡಿದಂಥ ಸಂದರ್ಭದಲ್ಲಿ ಹುಲಿಗೆ ಪರಮಾನಂದ ಆಯಿತು ಅಂತೇಳಿ ಉತ್ತರವನ್ನ ಬರೆಯಬೇಕಾಗತ್ತೆ. ವ್ಯಾಘ್ರಗೀತೆ ಗದ್ಯ ಪಾಠವನ್ನ ಬರೆದವರು ಯಾರು? ಅದರ ಲೇಖಕರ ಬಗ್ಗೆ ಕೇಳ್ತಾ ಇದ್ದಾರೆ. ಈ ವ್ಯಾಘ್ರಗೀತೆ ಗದ್ಯ ಭಾಗವನ್ನ ಬರೆದಂಥವರು ಎನ್ ಮೂರ್ತಿರಾವ್. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು, ಅಂದ್ರೆ ಅವರು ರಾಜ್ಯದ ಆಳ್ವಿಕೆಯನ್ನ ಯಾವಾಗ ವಹಿಸಿಕೊಂಡ್ರು ಅನ್ನುವಂಥದ್ದನ್ನ ಬರೆಯಬೇಕು. ಇಲ್ಲಿ 1895ರಲ್ಲಿ ಅವರು ಪಟ್ಟಾಭಿಷಿಕ್ತರಾದರು ಅಂತೇಳಿ ಉತ್ತರವನ್ನ ಬರೀಬೇಕಾಗತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು? ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ಈ ಪ್ರಶ್ನೆ ಉತ್ತರವನ್ನ ಬರೀಬೇಕಾಗತ್ತೆ. ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಉತ್ತರ ನಿಮ್ಗೆಲ್ಲರಿಗೂ ಗೊತ್ತು, ಶಿವನ ಸಮುದ್ರ ಅದರ ಬಳಿ ಇರುವಂತಹ ಕಾವೇರಿ ನದಿಯ ಒಂದು ಜಲವಿದ್ಯುತ್ ಯೋಜನೆ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲು ಆರಂಭಿಸಿದಂತಹ ಜಲವಿದ್ಯುತ್ ಯೋಜನೆ. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಅವರಿಗೆ ಸರ್ ಎಂಬ ಪದವಿಯನ್ನು ನೀಡಿ ಗೌರವಿಸಿತು. ಸರ್ ಎಂ ವಿಶ್ವೇಶ್ವರಯ್ಯ ಅಂತ ನಾವೇನು ಕರಿತೀವಲ್ಲ, ಅದನ್ನ ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಅನ್ನುವಂಥ ಪದವಿಯನ್ನು ನೀಡಿತು. ವಿಶ್ವೇಶ್ವರಯ್ಯ ಅವರನ್ನ ದಿವಾನರಾಗಿ ನೇಮಿಸಿದಂಥವ್ರು ಯಾರು? ವಿಶ್ವೇಶ್ವರಯ್ಯವರನ್ನ ಮೈಸೂರಿನ ದಿವಾನರನ್ನಾಗಿ ನೇಮಿಸಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ಆ ಉತ್ತರವನ್ನ ವಾಕ್ಯ ರೂಪದಲ್ಲಿ ಬರೀಬೇಕಾಗತ್ತೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತೇಳಿ, 1 ಅಂಕಗಳಿಗೆ ಸಂಬಂಧಪಟ್ಟಂತೆ. ನಂತರ ವಿಶ್ವೇಶ್ವರಯ್ಯನವರು ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನ ಮಾಡಲಾಗ್ತದೆ? ಅವರ ಹುಟ್ಟುಹಬ್ಬದ ಸ್ಮರಣಾರ್ಥವಾಗಿ ಯಾವ ದಿನಾಚರಣೆಯನ್ನ ಮಾಡ್ತೀವಿ ಅಂತೇಳಿ, ಅದನ್ನ ಇಂಜಿನಿಯರ್ಸ್ ಡೇ ಅಂತೇಳಿ ಮಾಡ್ತಾರೆ, ಅಥವಾ ಅಭಿಯಂತರರ ದಿನ ಅಂತೇಳಿ ಮಾಡ್ತಾರೆ. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಮನೆ ಮಂಚಮ್ಮನ ಕಥೆಯನ್ನ ಹೇಳಿದಂಥವರು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು. ಹಾಗಾಗಿ ಕವಿಯ ಹೆಸರು ಸಿದ್ಧಲಿಂಗಯ್ಯ. ಇಂದೆಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವ್ಯಾವು? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಇವು ಇಂದೆಲ್ಲ ನಾಳೆ ಫಲ ಕೊಡುವಂತ ಅಂಶಗಳು ಅಂತೇಳಿ ಬರೀಬೇಕಾಗತ್ತೆ. ಮನೆ ಮಂಚಮ್ಮ ಯಾರು? ದೇವನೂರು ಮಹಾದೇವ ಅವರಿಗೆ ಹೇಳಿದ ಕಥೆಯಲ್ಲಿ ಗ್ರಾಮ ದೇವತೆ ಬರುವಂತಹ ಹೆಸರನ್ನ ಮನೆ ಮಂಚಮ್ಮ ಅಂತೇಳಿ ಕರೀತಾರೆ. ಶಿವಾನುಭವ ಶಬ್ದಕೋಶ ಪುಸ್ತಕವನ್ನ ಬರೆದವರು ಯಾರು? ಈ ಪುಸ್ತಕವನ್ನ ಬರೆದಂಥವರು ಫಗು ಅಳಕಟ್ಟಿಯವರು. ಹಾಗಾಗಿ ಉತ್ತರ ಫಗು ಅಳಕಟ್ಟಿ ಅಂತೇಳಿ ನೆನಪಲ್ಲಿಟ್ಕೊಳ್ಳಿ. ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಅವರ ಪ್ರಜ್ಞೆಯೇ ಅವರ ದೇವರಾಗಿತ್ತು. ಅಶೋಕ ಪೈ ಅವರ ವೃತ್ತಿ ಯಾವುದು? ಅಶೋಕ ಪೈ ಅವರ ವೃತ್ತಿ ಮನೋವೈದ್ಯರಾಗಿದ್ದರು. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡೋರಾಗಿದ್ದರು. ದೇವನೂರರು ನನ್ನ ದೇವರು ಯಾರೆಂಬುದನ್ನು ಸೃಷ್ಟೀಕರಿಸಿ. ಸೊ ಇಲ್ಲಿ ನೀವು ಗಮನಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಈ ರೀತಿ ಬರೀಬೇಕಾಗತ್ತೆ. ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟ ಅವರು ದೇವನೂರು ಮಹಾದೇವರು ನನ್ನ ದೇವರು ಅಂತೇಳಿ ಅದನ್ನು ಗುರುತಿಸ್ತಾರೆ. ಹಾಗಾಗಿ ಅವರ ದೇವರು ಯಾರು ಅಂತೇಳಿ ಇದನ್ನ ಉತ್ತರವನ್ನು ಬರೆಯಬೇಕಾಗಿರುತ್ತೆ. ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು? ಬಿರುಗಾಳಿಗೆ ಒಯ್ದಾಡುವಂಥ ಹಡಗನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು. ನದೀ ಜಲಗಳು ಏನಾಗಿವೆ? ನದೀ ಜಲಗಳು ಕಲುಷಿತವಾಗಿದೆ. ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಲುಷಿತವಾಗಿರುವಂತಹ ನದೀ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಈ ಪ್ರಶ್ನೆಯನ್ನ ಅಚ್ಚುಕಟ್ಟಾಗಿ ನೆನಪಲ್ಲಿ ಇಟ್ಕೋಬೇಕು. ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಕಾಡು ಮೇಡುಗಳು ಇಂದು ಬರಡಾಗಿವೆ, ಅಂದ್ರೆ ಬಂಜರಾಗಿವೆ, ಒಣಗೋಗಿವೆ ಅನ್ನುವಂಥ ಉತ್ತರವನ್ನು ಬರೀಬೇಕು. ಯಾವ ಎಚ್ಚರದೋಳು ಬದುಕಬೇಕಿದೆ? ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೋಳು ಬದುಕಬೇಕಾಗಿದೆ. ನಂತರ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಹಕ್ಕಿಯು ಹೆವೆ ತೆರೆದಿಕ್ಕುವ ಹೊತ್ತಿನೊಳಗೆ, ಅಂದರೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟು ಸಮಯದಲ್ಲಿ ಗಾವುದ ದೂರ
ಹಾರುತ್ತಿದೆ, ಅಂದರೆ ಮುಂದೆ ಮುಂದೆ ಹೋಗ್ತಾ ಇದೆ ಅಂತೇಳಿ ಬರೀಬೇಕು. ಹಕ್ಕಿಯ ಗುರಿಯಲ್ಲಿ ಯಾವ ಬಣ್ಣಗಳಿವೆ? ಹಕ್ಕಿಯ ಗರಿಯಲ್ಲಿ ಬಿಳಿಯ ಹೊನ್ನಿನ ಹಾಗೂ ಹೊಳೆಯುವ ಬಣ್ಣಗಳಿವೆ. ಆ ಉತ್ತರವನ್ನು ಬರೀಬೇಕು. ಹಕ್ಕಿಯ ಕಣ್ಣುಗಳು ಯಾವುವು? ಸೂರ್ಯ ಮತ್ತು ಚಂದ್ರರು ಹಕ್ಕಿಯ ಕಣ್ಣುಗಳಾಗಿವೆ ಅಂತೇಳಿ ಪದ್ಯದಲ್ಲಿ ಕವಿ ವರ್ಣನೆ ಮಾಡ್ತಾರೆ. ನಂತರ ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಅಂತೇಳಿ ಉತ್ತರವನ್ನು ಬರೀರಿ. ಹಕ್ಕಿ ಯಾರನ್ನ ಅರಸಿದೆ? ಹಕ್ಕಿಯು ಹೊಸಗಾಲದ ಹಸುರು ಮಕ್ಕಳನ್ನ, ಅಂದರೆ ಹಸು ಮಕ್ಕಳನ್ನ ಅರಸಿದೆ ಅಂತೇಳಿ ಬರಿತೀವಿ. ನಂತರ ಹಕ್ಕಿಯು ಯಾವುದರ ಸಂಕೇತ? ಅದು ಕಾಲಪಕ್ಷಿಯ ಸಂಕೇತವಾಗಿದೆ. ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ? ದಿಗ್ಮಂಡಲಗಳ ಅಂಚಿನ ಆಚೆಗೂ ಕೂಡ ಚಾಚಿದೆ. ಈ ಉತ್ತರವನ್ನು ಬರೀಬೇಕು. ಶ್ರೀಕೃಷ್ಣನು ಕರ್ಣನನ್ನ ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಶ್ರೀಕೃಷ್ಣನು ಕರ್ಣನ ಸಂಗಡ ಮೈದುನತನದ ಸರಸವನ್ನ ಮಾಡಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿದನು ಅಂತೇಳಿ ಉತ್ತರವನ್ನ ಬರ್ಕೋಬೇಕು. ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ನಕುಲ ಮತ್ತು ಸಹದೇವ. ಕುಂತಿಗೆ ಅಶ್ವಿನಿ ದೇವತೆಗಳಿಂದ ನಕುಲ ಮತ್ತು ಸಹದೇವ ಅನ್ನುವಂಥ ಮಕ್ಕಳು ಜನಿಸ್ತಾರೆ. ಅಂದರೆ ಮಾದ್ರಿಯ ಮಕ್ಕಳವರು, ಅವರನ್ನ ಕುಂತಿಯ ಪಾಂಡವರು ಅಂತಾನೆ ಕೂಡ ಗುರುತಿಸಲಾಗ್ತದೆ. ಕುಮಾರವ್ಯಾಸನಿಗೆ ಇರುವಂಥ ಬಿರುದು ಯಾವುದು? ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಕರೀತಾರೆ. ನಾರಣಪ್ಪನಿಗೆ ಕುಮಾರವ್ಯಾಸ ಎನ್ನುವಂಥ ಹೆಸರು ಯಾಕೆ ಬಂತು ಅಂದರೆ, ನಾರಣಪ್ಪ ವ್ಯಾಸರ ಸಂಸ್ಕೃತ ಮಹಾಭಾರತವನ್ನ ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಅಂತೇಳಿ ಕೃತಿಯನ್ನು ರಚಿಸಿದ್ದರಿಂದ ಆತನಿಗೆ ಕುಮಾರವ್ಯಾಸ ಅನ್ನುವಂಥ ಬಿರುದು ಬಂತು. ನಿಮಗೆ ನಮಸ್ಕರಿಸಿ ಹೋಗಲು ಬಂದನೆಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು? ಯಾರಿಗೆ ಅಂತಂದ್ರೆ ಭೀಷ್ಮಾಚಾರ್ಯರಿಗೆ ಆ ಮಾತನ್ನ ಹೇಳ್ತಾನೆ. ದಿನಪಸುತ ಅಂದ್ರೆ ಕರ್ಣ. ಈ ಉತ್ತರವನ್ನ ನೆನಪಲ್ಲಿಟ್ಟುಕೊಳ್ಳಿ. ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ? ಅರ್ಜುನ ಮತ್ತು ಭೀಮ ಇವರಿಬ್ಬರನ್ನ ಕೊಂದ ನಂತರ ನಾನು ಸಂಧಿ ಮಾಡ್ಕೊಳ್ತೀನಿ ಅಂತೇಳಿ ದುರ್ಯೋಧನ ಹೇಳ್ತಾನೆ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸುವುದು ಯಾರು? ಛಲವನ್ನ ಮೆರೆಯುವುದಾಗಿ ನಿರ್ಧರಿಸುವಂಥವರು ದುರ್ಯೋಧನ. ಅಂತಕಾತ್ಮಜ ಎಂದರೆ ಯಾರು? ಅಂತಕಾತ್ಮಜ ಅಂತಂದ್ರೆ ಧರ್ಮರಾಯ. ಧರ್ಮರಾಯನನ್ನ ಅಂತಕಾತ್ಮಜ ಅಂತೇಳಿ ಕರೀತಾರೆ. ರಾಹಿಲನು ಯಾರು? ರಾಹಿಲನು ಸೈನ್ಯದಲ್ಲಿದ್ದಂಥ ಒಬ್ಬ ಡಾಕ್ಟರ್. ಆ ಉತ್ತರವನ್ನು ಬರೀಬೇಕು. ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ಬೇಕಾದಂತಹ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡನು. ನಂತರ ಗಡಿ ಪ್ರದೇಶಗಳಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ? ಅಂದರೆ ಅಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗ್ತದೆ. ಮುಂದಿನ ಪ್ರಶ್ನೆಗಳನ್ನು ನೋಡಿದ್ರೆ, ರಾಹಿಲನು ಮುದುಕಿಯ ಎದುರಿಗೆ ನೋಡಿದ ಗಂಭೀರವಾದ ಮಾತು ಯಾವುದು? ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿಯುತ್ತಾನೆ. ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನು? ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಎಂಬುದು ಯುದ್ಧದ ಬಗೆಗೆ ಮುದುಕಿಗೆ ಇದ್ದಂಥ ಅಭಿಪ್ರಾಯ. ನಂತರ ಶ್ರೀರಾಮನ ತಂದೆ ತಾಯಿ ಹೆಸರು ದಶರಥ. ಶ್ರೀರಾಮನಿಗೆ ಸಮರ್ಪಿಸೋದಕ್ಕೆ ಶಬರಿ ಏನನ್ನ ಸಂಗ್ರಹಿಸಿದ್ಲು? ಅಲ್ಲಿ ಹೂವು, ಮಧುಪರ್ಕ ಮತ್ತು ರುಚಿಕರ ಹಣ್ಣು ಹಂಪನಗಳನ್ನು ಸಂಗ್ರಹಿಸಿದ್ಲು. ಮತಂಗಾಶ್ರಮದಲ್ಲಿ ವಾಸವಿದ್ದಂಥ ತಪಸ್ವಿನಿ ಯಾರು? ಅಲ್ಲಿ ವಾಸವಿದ್ದಂಥ ತಪಸ್ವಿನಿ ಶಬರಿ. ಈ ಪ್ರಶ್ನೆಯನ್ನು ನಾವು ನೆನಪಲ್ಲಿಟ್ಟುಕೊಳ್ಳಿ. ರಾಮ ಲಕ್ಷ್ಮಣರಿಗೆ ಮತಂಗ ಆಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಅಲ್ಲಿ ಹೋಗೋದಕ್ಕೆ ಸೂಚಿಸಿದಂಥವರು ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಂಥ ಕಬಂಧ ಎಂಬ ಹೆಸರಿನ ರಾಕ್ಷಸ. ನಂತರ ಶಬರಿ ಗೀತನಾಟಕದ ಕರ್ತೃ ಯಾರು? ಪೂತಿ ನರಸಿಂಹಾಚಾರ್ಯರು. ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು? ಅಲ್ಲಿ ಏನಪ್ಪಾ ಅಂತಂದ್ರೆ, ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಗಾಡಿಗಳನ್ನು ಒಯ್ದಿದ್ದಾರೆ ಅಂತೇಳಿ ಬರೀಬೇಕಾಗತ್ತೆ. ನಂತರ ನೆಲ್ಸನ್ ಮಂಡೇಲಾ ಅವರವರ ಮೂರ್ತಿ ಇರುವಂತಹ ಸ್ಥಳದ ಹೆಸರೇನು? ಆ ಸ್ಥಳದ ಹೆಸರು ಟ್ರಾಫಲ್ಗಾರ್ ಅಂತೇಳಿ. ಟ್ರಾಫಲ್ಗಾರ್ ಅಂತ ಸ್ಕ್ವೇರ್ ಅಂತ ಹೇಳಿ ಕರೀತಾರೆ ಅದನ್ನ.
ನಂತರ ವೆಸ್ಟ್ ಮಿನಿಸ್ಟರ್ನ ಹಬೆ ಯಾರ ಸ್ಮಾರಕವಾಗಿದೆ? ಇದು ಸತ್ತು ಹೋಗಿರುವಂತಹ ಸಾರ್ವಭೌಮರ ಮತ್ತೆ ಕವಿ ಪುಂಗವರ ಸ್ಮಾರಕ ಆಗಿದೆ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವಂತ ಓಣಿ ಚೇರಿಂಗ್ ಕ್ರಾಸ್ ಅನ್ನುವಂಥದ್ದು. ಕೌಸಂಬಿ ಅರಸ ಅತಿಬಲ. ಸೋಮಶರ್ಮ ಮತ್ತೆ ಕಾಶ್ಯಪಿಯ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ತನ್ನ ಅಣ್ಣನಾದಂಥ ಸೂರ್ಯಮಿತ್ರನಿಗೆ ಬಳಿಗೆ ಕಳಿಸ್ತಾಳೆ. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣ ಏನು? ತಾನು ಇವರಿಗೆ ಸೋದರ ಮಾವ ಎಂಬ ಸಲುಗೆ ಕೊಟ್ಟರೆ ಇವರು ಇಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಸೂರ್ಯಮಿತ್ರ ಅವರ ಅಗ್ನಿಭೂತಿ ಮತ್ತು ವಾಯುಭೂತಿಗೆ ತಾನು ಕಾಶ್ಯಪಿ ಅನ್ನುವಂಥ ತಂಗಿ ನನಗಿಲ್ಲ ಅಂತೇಳಿ ಹೇಳ್ತಾನೆ. ಪಂಡಿತರಾದಂಥ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ದೊರೆತಂಥ ಪದವಿ ಮಂತ್ರಿ ಪದವಿ. ನಂತರ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ? ಅದು ಗಿಳಿಯ ಹಸಿರಿನಂತಿದೆ. ನಂತರ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ? ಅಡಕೆಯ ತೋಟ ವನದಂಚಿನಲ್ಲಿದೆ. ಅದನ್ನ ಬರೀಬೇಕು. ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ? ಅದು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯ ಅಚ್ಚ ಹಸುರನ್ನ ಕಂಡು ಪ್ರೇರಿತವಾದಂಥ ಕವನ. ಕವಿಗೆ ಹುಲ್ಲಿನ ಆಸು ಯಾವ ರೀತಿ ಕಂಡಿದೆ? ಕವಿಗೆ ಹುಲ್ಲಿನ ಆಸು ಮಕಮಲ್ಲಿನ ಹೊಸಪಚ್ಚೆಯ ಜಮಖಾನೆಯ ರೀತಿ ಕಂಡಿದೆ. ಕುಂಪಣಿ ಸರ್ಕಾರ ಹೊರಡಿಸಿದಂತಹ ಆದೇಶ ಯಾವುದು? ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅಲಗಲಿಯ ನಾಲ್ವರು ಪ್ರಮುಖರು ಯಾರು? ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ. ಇವರು ಅಲಗಲಿಯ 4 ಪ್ರಮುಖರು. ಅಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಯಾಕೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಅಲಗಲಿಯ ಗುರುತು ಉಳಿಯದಂತಾಯಿತು. ಯಾವ ಘಟನೆ ಅಲಗಲಿ ಲಾವಣಿಗೆ ಕಾರಣ ಆಗಿದೆ? ಅಲ್ಲಿ ಬೇಡರ ಹತಾರ ಕದನ ಘಟನೆ ಅಲಗಡಿ ಲಾವಣಿಗೆ ಕಾರಣ ಆಗಿದೆ. ಅಲಗಲಿ ಗ್ರಾಮ ಎಲ್ಲಿದೆ? ಅದು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದಂತ ಒಂದು ಗ್ರಾಮ ಆಗಿದೆ. ನಂತರ ಜೈಮಿನಿ ಭಾರತ ಕಾವ್ಯವನ್ನ ಬರೆದಂಥವ್ರು ಯಾರು? ಈ ಕಾವ್ಯವನ್ನ ಬರೆದಂಥವನು ಲಕ್ಷ್ಮೀಶ. ಯಜ್ಞಾಶ್ವವನ್ನ ಕಟ್ಟಿದವ್ರು ಯಾರು? ಲವ. ಕುದುರೆಯನ್ನ ಲವನು ಯಾವುದರಿಂದ ಕಟ್ಟುತ್ತಾನೆ? ತನ್ನ ಉತ್ತರೀಯದಿಂದ ಕಟ್ಟುತ್ತಾನೆ. ನಂತರ ಮುನಿಸುತ್ತರು ಎದುರಲು ಕಾರಣವೇನು? ಲವನು ಯಜ್ಞಾಶ್ವವನ್ನ ಕಟ್ಟಿ ಹಾಕಿದ್ದರಿಂದ ಮುನಿಸುತ್ತರು ಎದುರಿದ್ರು. ದ್ರೋಣನು ಪರಶುರಾಮರಲ್ಲಿ ಏಕೆ ಬಂದ? ಅಲ್ಲಿ ದ್ರವ್ಯವನ್ನ ಅಂದ್ರೆ ಹಣವನ್ನ ಬೇಡೋದಕ್ಕಾಗಿ ಬರ್ತಾನೆ. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬರ್ತಾನೆ? ಅಶ್ವತ್ಥಾಮ, ತನ್ನ ಮಗನಾದಂಥ ಅಶ್ವತ್ಥಾಮನ ಜೊತೆ ಬರ್ತಾನೆ. ಪರಶುರಾಮನು ದ್ರೋಣನಿಗೆ ಕೊಟ್ಟಂತ ಪ್ರಧಾನ ಅಸ್ತ್ರಗಳು ಯಾವ್ಯಾವು? ವಾರುಣ, ವಾಯುವ್ಯ, ಆಗ್ನೇಯ, ಐಂದ್ರಾದಿ ಈ ಪ್ರಧಾನ ಅಸ್ತ್ರಗಳನ್ನ ದ್ರೋಣಾಚಾರ್ಯನಿಗೆ ಕೊಡ್ತಾನೆ. ನಂತರ ದೃಪದನು ಪಡಿಯರೇನಿಗೆ ಏನೆಂದು ಹೇಳಿ ಕಳಿಸ್ತಾನೆ? ಅಂಥವನನ್ನ ನಾನು ತಿಳಿದಿಲ್ಲ, ಅವನನ್ನ ಹೊರಕ್ಕೆ ತಳ್ಳು ಎಂದು ದೃಪದ ಪಡಿಯರೆಯನಿಗೆ ಅಂದ್ರೆ ದ್ವಾರಪಾಲಕನಿಗೆ ಹೇಳಿ ಕಳಿಸ್ತಾನೆ. ನಂತರ ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ? ಅವಳು ಮುಸುರೆ ತಿಕ್ಕುತ್ತಿದ್ದಾಳೆ. ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಡಿಸಿಲಿನಲ್ಲಿ ಮಲಗಿದ್ದಾಳೆ. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಮ್ಮಾರ, ನೇಕಾರ, ಕುಂಬಾರ, ಕೇರಿಯ ಮಾರ ಮತ್ತು ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ. ಪುಟ್ಟಿಯ ಪ್ರಶ್ನೆಗಳೇನು? ಗುಡಿಸಲೊಳಗೆ ಬರಲು ವಸಂತ ಎದರಿದ್ದಾನೆ. ಅರಿದ ಚಿಂಡಿ ಬಟ್ಟೆಗಳ ಕಂಡು ಅವನು ಮರುಗಿದ್ದಾನೆ. ಇವು ಅವಳ ಪ್ರಶ್ನೆಗಳಾಗಿದ್ವು. ನಂತರ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು? 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ನಡೆಯುತ್ತೆ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಇದು ಬಹಳ ಪೂಜ್ಯನೀಯವಾದಂಥ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಹೇಳ್ತಾನೆ. ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಹೆಸರೇನು? ಅವನ ಹೆಸರು ಜನರಲ್ ಡಯರ್ ಅಂತೇಳಿ. ಕ್ರಿಯಾ ಸ್ವಾತಂತ್ರ್ಯ ಎಂದ್ರೇನು? ಅಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡೋದಕ್ಕೆ ಯಾವ ವ್ಯಕ್ತಿಗೆ ಅವಕಾಶ ಇದೆಯೋ ಅದನ್ನೇ ಕ್ರಿಯಾ ಸ್ವಾತಂತ್ರ್ಯ ಅಂತೇಳಿ ಕರೀತಾರೆ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚೆನ್ನಮಲ್ಲಿಕಾರ್ಜುನ. ನಂತರ ಅಕ್ಕ ಮಹಾದೇವಿ ಯಾವುದನ್ನ ಹಾನಿ ಅಂತ ಹೇಳಿದಾಳೆ? ನಾನು ಹಿಂದೆ ಮಾಡಿದ ಕೆಡುಕುಗಳೆಲ್ಲವನ್ನ ತಂದು ಮುಂದಿಟ್ರೆ ಅದು ನಿಮಗೆ ಹಾನಿ ಅಂತ ಹೇಳ್ತಾರೆ. ಅರಿಯೋದರೊಡನೆ ಸಂಘ ಮಾಡಿದರೆ
ಕಲ್ಲನ್ನು ಕಡೆದು ಕಿಡಿಯನ್ನು ಒತ್ತಿಸಿಕೊಂಡಂತೆ ಅಂತ ಹೇಳಿ ಉತ್ತರವನ್ನು ಹೇಳ್ತಾಳೆ. ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷಸನ ಕಾಳಗ. ಬಾಷೆಲ್ ಮಿಷನ್ ಅವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡ್ರು? ಹಳೆಗನ್ನಡ ವ್ಯಾಕರಣ ಸೂತ್ರಗಳು, ಕನ್ನಡ ಜೈಮಿನಿ ಭಾರತ ಮತ್ತು ಗದುಗಿನ ಭಾರತ, ಈ ಕೃತಿಗಳನ್ನು ಓದ್ಕೊಂಡ್ರು. ಶಬರಶಂಕರ ವಿಲಾಸ ಮೊದಲ ಕೃತಿಗಳನ್ನು ಲೇಖಕರು ಕೂಡ ಓದ್ಕೊಳ್ತಾರೆ. ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಮೂಲ್ಕಿ ವಾಸುದೇವ ಪ್ರಭು. ಮುದ್ದಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು? 1899ರಲ್ಲಿ ಶೇಕ್ಸ್ಪಿಯರ್ 12th ನೈಟ್ ಎಂಬ ನಾಟಕದ ಮೊದಲನೆಯ ಅಂಕದಿಂದ ಕೆಲವು ನೋಟಗಳನ್ನು ವೃತ್ತಖಂಡಗಳಲ್ಲಿ ಕನ್ನಡಿಸಿ ಮುದ್ದಣನವರಿಗೆ ಉಡುಪಿಗೆ ಕಳುಹಿಸಿಕೊಟ್ಟಾಗ ಮುಂದರಿಸು ಎಂದು ಅವರು ಹೇಳಿದರು. ಯಾರಿಗೆ ಗುರುವಾಣಿ ಹೊರೆಯನಿಸುತ್ತದೆ? ಮೂರ್ಖನ ಕಿವಿಗೆ ಗುರುವಾಣಿ ಹೊರೆಯಂತ ಅನಿಸುತ್ತೆ. ನಂತರ ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ? ರಾಜನ ಮನೆತನದಲ್ಲಿ ಹುಟ್ಟಿ ಅಹಂಕಾರದಿಂದ ಕೂಡಿದಂಥ ಕಿವಿಗೆ ಉಪದೇಶ ನಾಟುವುದಿಲ್ಲ. ನಂತರ ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣ್ತದೆ? ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣ್ತದೆ ಅಂತೇಳಿ ಬರೆಯಬೇಕು. ನಂತರ ಇನ್ನು ಇದಿಷ್ಟು ಕೂಡ ನಿಮಗೆ 98 ಪ್ರಶ್ನೆಗಳು ಕೂಡ ಒಂದು ವಾಕ್ಯದ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಈ ಪ್ರಶ್ನೆಗಳಲ್ಲಿ ಯಾವುದಾದರೂ ಪ್ರಶ್ನೆಗಳನ್ನು ಕೇಳುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಧ್ಯಯನ ಮುಂದುವರಿತಾ ಇರಲಿ. ನಂತರ 2 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ? ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ನಾನು ಇಂದಿನ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿವರಣೆ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ದೀನಿ. ಹಾಗಾಗಿ ನಿಮ್ಗೆ ಇಲ್ಲೂ ಕೂಡ ಉತ್ತರಗಳ ಬಗ್ಗೆ ಮಾಹಿತಿ ಸಿಗೋದ್ರಿಂದ ನೀವು ಈ ತರಗತಿಯ ವಿಡಿಯೋವನ್ನು ನೋಡಿಕೊಂಡು ಈ ಉತ್ತರಗಳನ್ನು ನಿಮಗೆ ನೋಟ್ಸನ್ನು ಸೇವ್ ಮಾಡಿಕೊಂಡು ಅಲ್ಲಿ ಓದ್ಕೋಬಹುದು. ನಂತರ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಲಿಪಿಯ ಜಾಡು ಆರಂಭಗೊಂಡು ಅಂತೇಳಿ ಬರೀಬೇಕು. ನಂತರ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರ ಆಯಿತು ಅಂದರೆ ನಮ್ಮ ಭಾಷೆ ಅನ್ನುವಂತಹ ಗದ್ಯ ಪಾಠದಿಂದ ಬರುವಂಥದ್ದು. ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ? ನಂತರ ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗೋದಕ್ಕೆ ಕಾರಣ ಏನು? ಈ ಪ್ರಶ್ನೆಗಳನ್ನೆಲ್ಲ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳ ತರಗತಿಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ಹಾಗಾಗಿ ಈ ಪ್ರಶ್ನೆಗಳನ್ನು ಅಚ್ಚುಕಟ್ಟಾಗಿ ಓದ್ಕೊಂಡ್ರೆ ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ ಖಂಡಿತವಾಗಿಯೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ನಂತರ ಹುಲಿಯು ಇಂದಿನಿಂದ ಹಾರಿಕೊಳ್ಳದಿರಲು ಕಾರಣಗಳೇನು? ಇಲ್ಲಿ ಭರತಖಂಡದ ಹುಲಿಗಳು ಇಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಏಕೆಂದರೆ ಶತ್ರುಗಳಾದರೂ ಸರಿಯೇ ಬೆನ್ನ ಹಿಂದಿನಿಂದ ಕೊಲ್ಲುವುದು ಧರ್ಮವಲ್ಲ. ಆದ್ದರಿಂದ ಹುಲಿಯು ಕೂಡ ಶಾನುಭಾಗರನ್ನ ಕೊಲ್ಲೋದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಇದು ಮಾಡ್ತಾರೆ. ನಂತರ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದಂಥ ಘಟನೆಯನ್ನು ವಿವರಿಸಿ. ಇದು ಈ ಪ್ರಶ್ನೆಗಳು. ಮತ್ತು ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಇಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ ಇವೆಲ್ಲ ಮುಂದುವರಿಯಿತು. ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು? ಶಿವನ ಸಮುದ್ರದ ಬಳಿ ಕಾವೇರಿ ಜಲವಿದ್ಯುತ್ ಯೋಜನೆ. ನಂತರ ಇದು ಏಷ್ಯಾ ಖಂಡದಲ್ಲೇ ಮೊದಲಿಗೆ. ನಂತರ 1907ರಲ್ಲಿ ವಾಣಿ ವಿಲಾಸ ಸಾಗರ ಅಂದರೆ ಮಾರಿಕಣಿವೆಯನ್ನು ಕಟ್ಟಲ್ಪಡ್ತಾ ಆಗುತ್ತೆ. 1911ರಲ್ಲಿ ಕೃಷ್ಣರಾಜ ಸಾಗರ ಇವರ ಬೃಹತ್ ಕೊಡುಗೆ. ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗತ್ತೆ. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಅಂತೇಳಿ ಶಿಕ್ಷಣದ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ. ನಂತರ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ? ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ ಅಂತೇಳಿ ಅವರ ಬಗ್ಗೆ ಅಭಿಪ್ರಾಯವನ್ನು ಸೂಚಿಸ್ತಾರೆ. ಅದೇ ರೀತಿ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದಂಥ ಮಾರ್ಪಾಡುಗಳು. ನಂತರ ಈ ಪ್ರಶ್ನೆಯನ್ನು ಕೇಳ್ತಾರೆ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ಏನು ಅಂತೇಳಿ ವಿವರಿಸ್ತಾರೆ. ವಚನಕಾರರ ದೃಷ್ಟಿಯಲ್ಲಿ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಳಮೂಡುವುದು ಅಂತೇಳಿ ಕೇಳಿ ತಿಳಿದದ್ದನ್ನೆಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ, ಅದು ತರ್ಕವಲ್ಲ, ನಡೆನುಡಿಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತೇಳಿ ಹೇಳ್ತಾರೆ. ನಂತರ ಅಶೋಕ ಪೈ ಹೇಳಿದಂಥ ಸಂಶೋಧನಾ ಸತ್ಯವೇನು?
ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಇದೆ. ಹಡಗನ್ನ ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳುವಂಥದ್ದಿರುತ್ತೆ. ಕಾಡುಗಳಿಗೆ ಹೇಗೆ ಮುಟ್ಟಬೇಕಾಗಿದೆ, ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆ ಆಗಬೇಕಾಗಿದೆ, ನಂತರ ನಾಳಿನ ಕನಸನ್ನ ಬಿತ್ತಬೇಕಾದ್ರೆ ನಾವು ಹೇಗೆ ಬದುಕಬೇಕು, ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ. ಈ ಪ್ರಶ್ನೆಗಳನ್ನು ನೀವು ಗಮನಿಸಿದಂಥ ಸಂದರ್ಭದಲ್ಲಿ ಇವೆಲ್ಲ ಪುನರಾವರ್ತನೆ ಆಗಿರುವಂಥ ಪ್ರಶ್ನೆಗಳು. ಹಾಗಾಗಿ ಈ ಪ್ರಶ್ನೆಗಳ ಬಗ್ಗೆ ಗಂಭೀರವಾದಂಥ ಗಮನವನ್ನು ಹರಿಸಿ ನಿಮ್ಮ ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ. ನಂತರ ಹೊಸಗಾಲದ ಹಸು ಮಕ್ಕಳನ್ನ ಅಕ್ಕಿ ಹೇಗೆ ಅರಸಿದೆ, ಇದು ಒಂದು ವಾಕ್ಯಕ್ಕೂ ಸಂಬಂಧಪಟ್ಟಂಗಿರುತ್ತೆ, ಎರಡು ವಾಕ್ಯಕ್ಕೂ ಸಂಬಂಧಪಟ್ಟಂತ ಪ್ರಶ್ನೆ. ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನ ಹೀರಿದೆ. ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನ ಬಿತ್ತಿದನು. ಕರ್ಣ, ನಿಮಗೂ ಯಾದವ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ, ನೀನು ನಿಜವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಕಿವಿಯಲ್ಲಿ ಭಯವನ್ನ ಕೃಷ್ಣ ಬಿತ್ತುತ್ತಾನೆ. ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನ ಪಡೆದರು. ಯಮಧರ್ಮನಿಂದ ಧರ್ಮರಾಯ, ವಾಯುವಿನಿಂದ ಭೀಮ, ಇಂದ್ರನಿಂದ ಅರ್ಜುನ, ನಂತರ ಮಾದ್ರಿ ಅಶ್ವನಿ ದೇವತೆಗಳಿಂದ ನಕುಲ ಮತ್ತು ಸಹದೇವರನ್ನ ಪಡಿತಾಳೆ. ಕೃಷ್ಣನ ಆಮಿಷಗಳನ್ನು ಒಡ್ಡಿದಾಗ ಕರ್ಣನಲ್ಲಿ ಮೂಡಿದ ಭಾವನೆಗಳೇ ಏನು. ಅವನ ಕೊರಳ ಸೆರೆ ಹಿಗ್ಗುತ್ತೆ, ಮತ್ತೆ ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಅಂತೇಳಿ ಆತ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ, ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಅಂತೇಳಿ ಮನದಲ್ಲಿ ನೊಂದುಕೊಳ್ತಾನೆ. ನಂತರ ಕೃಷ್ಣನು ಕೌರವೇಂದ್ರನ ಕೊಂದನು ಎಂದು ಕರ್ಣನು ಹೇಳೋದಕ್ಕೆ ಕಾರಣ ಏನು, ಮತ್ತೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನ ಏನು, ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ, ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ. ಈ ಪ್ರಶ್ನೆಗಳನ್ನು ನೀವು ಗಂಭೀರವಾಗಿ ಗಮನಿಸಬೇಕು. ಕೌರವೇಂದ್ರನ ಕೊಂದೆನೆ ನೀನು ಅನ್ನುವಂಥ ಒಂದು ಪದ್ಯಭಾಗದಿಂದ ಬರುವಂಥ ಪ್ರಶ್ನೆಗಳಾಗಿರುತ್ತೆ. ನಂತರ ಪಾರ್ಥ ಮತ್ತು ಭೀಮರ ಬಗೆಗೆ ದುರ್ಯೋಧನ ಅಭಿಪ್ರಾಯ, ಅದನ್ನು ಬರೀಬೇಕು. ನಂತರ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನನ್ನ ಹೇಳ್ತಾನೆ, ಮಹಿಳೆಯ ಆರ್ತನಾದವನ್ನು ಕೇಳಿ ರಾಹಿಲ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವ್ಯಾವು, ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದಂಥ ಮಾತುಗಳೇನು, ನಿರ್ಜೀವವಾಗಿರುವಂಥ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಏನನ್ನ ಹೇಳ್ತಾಳೆ, ರಾಮನ ಗಿರಿವನವನ್ನ ಏನೆಂದು ಪ್ರಾರ್ಥಿಸಿದನು, ಲಕ್ಷ್ಮಣನು ಅಣ್ಣನನ್ನ ಹೇಗೆ ಸಂತೈಸಿದ ತಿಳಿಸಿ, ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದಂಥ ಸಿದ್ಧತೆಗಳೇನು. 2 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಶಬರಿಯಲ್ಲಿ ನಿಮಗೆ ಶಬರಿಯು ರಾಮ ಲಕ್ಷ್ಮಣನನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ, ನಂತರ ಊಲವರ್ತ ಅಂಗಡಿಯಲ್ಲಿ ಸಿಗುವಂಥ ವಸ್ತುಗಳು ಯಾವ್ಯಾವು, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ, ಈ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡಿದ್ದೀವಿ. ನಂತರ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ, ಈ ಪ್ರಶ್ನೆಯು ಕೂಡ ಪುನರಾವರ್ತನೆ ಆಗಿರುತ್ತೆ. ಪೊಯೆಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ, ಕ್ಲಿಪ್ಪಿಂಗ್, ಹಾರ್ಡಿ, ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರೈಡನ್, ಬೆನ್ ಜಾನ್ಸನ್ ಈ ಕವಿಗಳ ಕವಿ ಸಮಾಧಿ ಇದೆ ಅನ್ನೋದನ್ನು ಹೇಳ್ತಾರೆ. ವರ್ಡ್ಸ್ವರ್ತ್ ಮುಂತಾದವರು. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು, ಈ ಪ್ರಶ್ನೆ ಬಹಳಷ್ಟು ಸಾರಿ ಮತ್ತೆ ಮತ್ತೆ ರಿಪೀಟ್ ಆಗಿರುವಂಥದ್ದು. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ, ಈ ಪ್ರಶ್ನೆಗೆ ಉತ್ತರವನ್ನು ಗಮನಿಸಿದ್ದೀವಿ. ನಂತರ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರರಿಂದ ಕಲಿತಂತಹ ವಿದ್ಯೆಗಳು ಯಾವ್ಯಾವು, ಮಕ್ಕಳ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ, ಯಾವ್ಯಾವ ವಿದ್ಯೆಗಳನ್ನು ಕೇಳಿದ್ರು ಅಂತೇಳಿ. ಸೊ ಅದನ್ನು ಇಲ್ಲಿ ನೀವು ಗಮನಿಸ್ಬೋದು. ಅಲಂಕಾರ ಶಾಸ್ತ್ರ, ವ್ಯಾಕರಣ ಪ್ರಮಾಣ, ತರ್ಕಶಾಸ್ತ್ರ, ಶಬ್ದಕೋಶ, ಕಾವ್ಯ ನಾಟಕಗಳು, ಕೌಟಿಲ್ಯನ ಅರ್ಥಶಾಸ್ತ್ರ, ಈ ರೀತಿ ಮುಂತಾದ ವಿದ್ಯೆಗಳನ್ನು ಕಲಿತಾರೆ. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ ಏನು, ಈ ಪ್ರಶ್ನೆಯನ್ನು ಮತ್ತೆ ಸರಿ ಕೇಳಿದ್ದಾರೆ. ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು, ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆಗಳಿದೆ. ನಂತರ ಕವಿಗೆ ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸುರು ಕಾಣಿಸುತ್ತೆ, ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ. ನಂತರ ಕವಿಯ ಆತ್ಮವು ಹಸುರು ಹುಟ್ಟೋದಕ್ಕೆ ಕಾರಣವಾದಂಥ ಹಿನ್ನೆಲೆಯ ಅಂಶಗಳೇನು, ಈ ಪ್ರಶ್ನೆಗಳನ್ನು ನೀವು ಗಮನಿಸಿ. ಹಲಗೈಯ ಬೇಡರು ದಂಗೆ ಹೇಳೋದಕ್ಕೆ ಕಾರಣ ಏನು, ಈ ಪ್ರಶ್ನೆ ಖಂಡಿತವಾಗಿಯೂ ಬರುತ್ತೆ.
ನಂತರ ಹಲಗಲಿಗೆ ದಂಡು ಬರಲು ಕಾರಣ ಏನು? ಈ ಪ್ರಶ್ನೆಯನ್ನು ಕೂಡ ಗಮನಿಸಿ. ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಲಾವಣಿಗಳನ್ನ ಏಕೆ ವೀರಗೀತೆಗಳು ಅಂತೇಳಿ ಕರೀತಾರೆ? ಈ ಪ್ರಶ್ನೆಗಳು ಕೂಡ ಮುಖ್ಯವಾಗಿ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಪೂರ್ವ ಸಿದ್ಧತೆಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳು ಮತ್ತು ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ಎರಡೂ ಎರಡೂ ಪರೀಕ್ಷೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ನೀವು ಅಭ್ಯಾಸ ಮಾಡಬೇಕಾಗತ್ತೆ. ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದಂಥ ಬಗೆಯನ್ನು ವಿವರಿಸಿ. ಯಜ್ಞಾಶ್ವದ ಆಣೆಯಲ್ಲಿದ್ದಂಥ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು? ನಂತರ ಕುದುರೆಯನ್ನು ಕಟ್ಟುವಂಥ ವಿಚಾರದಲ್ಲಿ ಮುನಿಸುತರಿಗೆ ಗೂಲವನಿಗೂ ನಡೆದಂಥ ಸಂವಾದವನ್ನು ಮುನಿಸುತರಿಗೆ ಮತ್ತು ಲವನಿಗೂ ನಡೆದಂಥ ಸಂವಾದವನ್ನು ಬರೆಯಿರಿ. ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡೋದಕ್ಕೆ ಕಾರಣ ಏನು? ಈ ಪ್ರಶ್ನೆಗಳು. ನಂತರ ದ್ರುಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವ್ಯಾವು? ದ್ರೋಣನು ಶಪಥ ಮಾಡುವಾಗ ಹೇಳಿದಂಥ ಮಾತುಗಳು ಯಾವ್ಯಾವು? ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮವು ಹೇಗೆ ವ್ಯಕ್ತ ಆಗಿದೆ? ನಂತರ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರ ಏನು? ಭಗತ್ ಸಿಂಗ್ ಅಮರನಾದಂತಹ ಬಗೆ ಹೇಗೆ? ಕ್ರಿಯಾ ಸ್ವಾತಂತ್ರ್ಯ ಅಂದರೆ ಏನು? ಈ ಪ್ರಶ್ನೆ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಹಾಗಾಗಿ ಈ ಪ್ರಶ್ನೆಯ ಬಗ್ಗೆ ಗಮನ ಇರಲಿ. ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಏನು? ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ. ಇದು ಪುನಃ ಪರೀಕ್ಷೆಗಳಲ್ಲಿ ಪುನರಾವರ್ತನೆ ಆಗಿರುವಂಥದ್ದು. ದ್ವಿತೀಯ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಪ್ರಥಮ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ನೀವು ಗಮನಿಸ್ಬೋದು. ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು? ನಂತರ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ? ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದ್ರೆ ಏನು ಮಾಡಬೇಕು? ಅದರ ಬಗ್ಗೆ ವಿವೇಕಾನಂದರ ಅಭಿಪ್ರಾಯ ಏನು? ನಂತರ ಭಗವಂತ ಆತ್ಮದ ಅನಂತ ಶಕ್ತಿಯ ಬಗ್ಗೆ ವಿವೇಕಾನಂದರು ಏನೆಂದು ಹೇಳಿದ್ದಾರೆ? ಮತ್ತು ಭಗವಂತನಲ್ಲಿ ಶರಣಾಗುವಂಥ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯ ಏನು? ಪೈಗಳು ತಮ್ಮ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗ್ತಾ ಇದ್ವು? ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನನ್ನ ಮಾಡಿದ್ರು? ನಂತರ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದಂಥ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದ್ರು? ಗುರುಪದೇಶ ಗುಣಗಳನ್ನು ಪಟ್ಟಿ ಮಾಡಿ. ರಾಜರ ಪ್ರಕೃತಿ ಹೇಗಿರುತ್ತೆ? ಅದರ ನಂತರ ಗುರುಪದೇಶವು ಯಾರಿಗೆ ಮೆಚ್ಚುಗೆ ಆಗೋದಿಲ್ಲ? ಸೊ ಅಷ್ಟು ಪ್ರಶ್ನೆಗಳು ಕೂಡ ನಿಮಗೆ ಅಂದರೆ ಬಹುಶಃ 78 ಪ್ರಶ್ನೆಗಳನ್ನು ಇಲ್ಲಿ ಉತ್ತರಗಳಾಗಿ ವಿವರಿಸಲಾಗಿದೆ. ಈ 78 ಪ್ರಶ್ನೆಗಳಲ್ಲಿ ನಿಮಗೆ ಯಾವುದಾದರೂ 10 ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರದ ಸಹಿತ ಪ್ರಶ್ನೆ ಇರೋದ್ರಿಂದ ಈ ನೋಟ್ಸನ್ನೇ ನೀವು ಓದ್ಕೊಂಡ್ರೆ ಇದಕ್ಕೆ ನೀವು ಮುಂದಿನ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಉತ್ತಮವಾದಂಥ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ನಂತರ ನೀವು ಗಮನಿಸೋದಾದರೆ ಸಂದರ್ಭಗಳು. ಇನ್ನು ಸಂದರ್ಭ ಸ್ವಾರಸ್ಯ 3 ಅಂಕಗಳಿಗೆ ಸಂಬಂಧಪಟ್ಟಾಗಿರುತ್ತೆ. ಇಲ್ಲಿ ನಿಮಗೆ ಕನ್ನಡ ಸಂಸ್ಕೃತಿ ನಮ್ಮ ಭಾಷೆ ಅನ್ನುವಂತಹ ಗದ್ಯ ಭಾಗದಿಂದ ಸಂಸ್ಕೃತಿ ಇತಿಹಾಸ ಉಳಿಯಿತು ಅನ್ನುವಂಥ ಸಂದರ್ಭ ಕೇಳ್ತಾರೆ. ಆಯ್ಕೆ ಸಂದರ್ಭ ಸ್ವಾರಸ್ಯ ಹೇಗೆ ಬರೀಬೇಕು ಅಂತೇಳಿ ಅದನ್ನು ಉತ್ತರವಾಗಿ ಪರಿಗಣಿಸಿ ಬರೆದಿದ್ದೀನಿ. ಸೊ ಅದನ್ನು ನೀವು ಗಮನಿಸಿ. ತಕ್ಕುದೇ ಬೆರೆಸಲಿಕೆ ಘೃತಮಂ ತೈಲಮಂ ಅನ್ನುವಂತಹ ಸಾಲುಗಳು. ನಂತರ ಈ ಗದ್ಯ ಭಾಗದಿಂದ ಬರುವಂಥ ಸಾಲುಗಳಲ್ಲಿ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಹಳಿದ ಹಾಲಿನಂತೆ ಅಂತೇಳಿ ಭಾಷೆ ಬಗ್ಗೆ, ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎನ್ನುವಂಥ ಸಾಲು, ಖಂಡವಿದೆಕೋ ವ್ಯಾಘ್ರಗೀತೆ ಅನ್ನುವಂತಹ ಗದ್ಯ ಪಾಠದಿಂದ ನಿಮಗೆ ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆ ಎಬ್ಬಿಸಿ ರಕ್ತವಿದೆಕೋ ಅನ್ನುವಂತಹ ಪ್ರಶ್ನೆ. ನಂತರ ದೇವರು ಮರಹತ್ತುವಷ್ಟು ಅವಕಾಶ ಕರುಣಿಸು ಅಂತೇಳಿ ನಿಮಗೆ ವ್ಯಾಘ್ರಗೀತೆಯಲ್ಲಿ ಬರುವಂತಹ ಪ್ರಶ್ನೆಗಳು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ, ಹುಲಿ ಈಗ ಎಷ್ಟು ಹಸಿದಿರಬೇಕು? ಈ ಪ್ರಶ್ನೆಗಳೆಲ್ಲ ನಿಮಗೆ ವ್ಯಾಘ್ರಗೀತೆಗೆ ಸಂಬಂಧಪಟ್ಟದ್ದಾಗಿರುತ್ತೆ. ನಂತರ ಭಾಗ್ಯ ಶಿಲ್ಪಿಗಳಲ್ಲಿ ಸಾಮಾಜಿಕ ಕಾನೂನುಗಳ ಅಧಿಕಾರ ಅಂತೇಳಿ ಮತ್ತು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಸಂಸ್ಥಾನ, ಈ ಪ್ರಶ್ನೆಗಳೆಲ್ಲ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೀವು ನೋಡ್ಬೋದು. ನಂತರ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತ್ತು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಈ ಸಾಲುಗಳು. ಮತ್ತು ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ನಂತರ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅನ್ನುವಂಥದ್ದು. ನಂತರ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ, ಪ್ರೀತಿಯ ಹಣತೆಯ ಹಚ್ಚೋಣ, ಈ ಸಾಲುಗಳನ್ನು ನೀವು ಗಮನಿಸಬೇಕು.
ಮುಂಗಾರಿನ ಮಳೆಯಾಗೋಣ, ಹೊಸ ಭರವಸೆಗಳ ಕಟ್ಟೋಣ, ಅದಾದ ನಂತರ ಹೊಸ ಎಚ್ಚರದೊಳು ಬದುಕೋಣ, ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ನಂತರ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಈ ಸಾಲುಗಳು. ಬಲ್ಲವರು ಯಾರು, ಅಕ್ಕಿಯ ಹಾಕಿದ ವಂಚ, ಹೊಸಗಾಲದ ಹಸುಮಕ್ಕಳ ಅರಸಿ, ಮಂಗಳ ಲೋಕದ ಅಂಗಳಕೇರಿ. ನಂತರ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ, ಬಾಯ್ದಂಬಲಕ್ಕೆ ಕೈಯಾನುವರೆ, ಜೀಯ ಅಸಾಧವೆಂಬುದು ಕಷ್ಟ. ಈ ಸಾಲುಗಳು ನಿಮಗೆ ಈ ಕೌರವೇಂದ್ರನ ಕೊಂದ ನೀನು ಅನ್ನುವಂಥ ಪದ್ಯಭಾಗದಿಂದ ಬರುವಂಥದ್ದು. ನಿನ್ನ ಪದೆಸೆಯ ಬಯಸುವನಲ್ಲ, ಮಾರಿಗೌತಣವಾಯಿತು ನಾಳಿನ ಭಾರತವು, ನೆಲಕ್ಕಿರುವೆನೆಂದು ಬಗೆದರೆ ಛಲಕ್ಕಿರುವಂ, ಛಲವನೇ ಮೆರೆವಂ ಅನ್ನುವಂಥ ಪದ್ಯಭಾಗ. ನಂತರ ಸಮರದೊಳಗಜ್ಜ ಪೆರ ಮಾವುದು ಕಜ್ಜಂ, ಈ ಸಾಲುಗಳು. ಪಾಂಡವರೊಳಳಿದು ಛಲಮನೆ ಮೆರೆವೆಂ, ಮೇಣಾಯಿತು ಕೌರವಂಗೆ ಅವನೀತಳಂ. ನಂತರ ದಯವಿಟ್ಟು ಬಾಗಿಲು ತೆಗೀರಿ, ನಾನು ಗಾಯಗೊಂಡಿದ್ದೇನೆ. ಯುದ್ಧ ಅನ್ನುವಂಥ ಪದ್ಯಪಾಠದಿಂದ ಬಂದಿರುವಂಥದ್ದು. ನಂತರ ನಿಮಗೆ ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಅನ್ನುವಂಥದ್ದು. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ, ಈ ವಾಕ್ಯ ಮತ್ತೆ ಮತ್ತೆ ಪುನರಾವರ್ತನೆ ಆಗಿರುವಂಥದ್ದು. ನನ್ನ ಮಗುವಿನ ಹೆಣವಿದೆ, ನಂತರ ಹಾವುದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು, ನಾಚುತೆಹ ನೀ ಪೂಜೆಯ ನಲುಮೆಯಿಂದ, ತಾಯಿ ದಾರಿಗರಿಗೆ ಬಿಡಿಲ್ಲಿ ದೊರೆಯುವುದೇ. ನಿಮಗೆ ಆ ಉತ್ತರಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ಉತ್ತರಗಳನ್ನು ಅಲ್ಲಿ ಸೂಚಿಸಿ ಬರೆಯಲಾಗಿದೆ. ಆ ಉತ್ತರಗಳನ್ನು ಆಧಾರದ ಮೇಲೆ ನೀವು ಇಟ್ಕೊಂಡು ವಾಕ್ಯ ರೂಪದಲ್ಲಿ ಬರೆಯಬೇಕಾಗತ್ತೆ. ನಂತರ ರೂಪಿನಂತೆ ಮಾತು ಕೂಡ ಎದುರು ನಿಂತಾಗಿದೆ, ಬೆಳಕಿಗೊಲಿದವರ ಉರಿವ ಬತ್ತಿಯ ಕರುಕ ಕಾರಣರು, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡ ರಾಷ್ಟ್ರ, ಹೊತ್ತು ಹೊತ್ತು ಒತ್ತೆ ಕಣ. ಈ ಲಂಡನ್ ನಗರಕ್ಕೆ ಸಂಬಂಧಪಟ್ಟಂಥ ಸಾಲುಗಳು. ನಂತರ ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿರುವಂಥದ್ದು. ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೆ, ವಿದ್ಯಾರ್ಥಿಗಳಾಗಿ ಓದಂ ಕಲ್ವಂ ಎಂಬತ್ತಿಯೊಳ್ ಬಂದಿರಪ್ಪೊಡೆ. ನಿಮಗೆ ಅಗ್ನಿಭೂತಿ ವಾಯುಭೂತಿ ಕಥೆಗಳಿಗೆ ಸಂಬಂಧಪಟ್ಟಂಥದ್ದು. ಪಸರಂಗೊಟ್ಟೆನಿಲ್ಲಿ ಇರ್ದಕ್ಕೆ ಮುಳಿಯದಿರಂ, ಈ ಪ್ರಶ್ನೆ. ಮತ್ತೆ ಪಂಡಿತ ಜನಮೆಲ್ಲಂ ಮೆಚ್ಚಿ ಬೆಚ್ಚಿಳಿಸಿ, ಹಸುರಾದುದು ಕವಿಯಾತ್ಮ. ನಂತರ ಬೇರೆ ಬಣ್ಣವನೇ ಕಾಣೆ, ಹಸುರು ಹಸುರೆಳೆಯೊಸಿರು, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ಈ ಪ್ರಶ್ನೆ ಬಹಳಷ್ಟು ಬಾರಿ ಪುನರಾವರ್ತನೆ ಆಗಿರುವಂಥದ್ದನ್ನು ಗಮನಿಸ್ತೀರಿ. ನಂತರ ಎಲ್ಲ ಜನರಿಗೆ ಚೋರ ಮಾಡಿ ಕಸಿದುಕೊಳ್ಳಿರಿ ಅತಾರ, ಅಲಗಲಿಯ ಬೇಡರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಜೀವ ಸತ್ತು ಹೋಗುವುದು ಗೊತ್ತಾ, ಒಡೆದರು ಗುಂಡ ಕರುಣ ಇಲ್ಲದಂಗ. ನಂತರ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ರಘುಧ್ವಹನ ಸೋಲ್ಗೇಳಿನ ಮಿಸಲ್, ತನ್ನ ಮಾತೆಯಂ ಸರ್ವಜನ್ಮಂ ಬಂಜೆಯನ್ನ ದಿರ್ದಪ್ಪುದೆ. ಅರಸುಗಳ ವಾಜಿಯ ಬಿಡು, ಜಾನಕಿಯ ಮಗನಿ ಇದಕ್ಕೆ ಬೆದರುವನೆ. ಸೊ ವೀರಲವ ಅನ್ನುವಂಥ ಪದ್ಯಕ್ಕೆ ಸಂಬಂಧಪಟ್ಟಂಥದ್ದು. ನಂತರ ಈಗಳೊಂದಡಕೆಯುಮಿಲ್ಲ ಕೈಯೊಳ್, ವಿದ್ಯಾದಾನಮೇ ಧನಮಪ್ಪುದು ಎಂತು ನಾಣಲಿಗಪ್ಪರೆ ಮಾನಸರ್, ಜಲಕ್ಕನೀಗಳಿರದಂ ಸಿರಿ ಕಳ್ಳೊಡಟ್ಟಿತೆಂಬುದಂ. ಈ ಸಾಲುಗಳನ್ನು ನೀವು ಮುಖ್ಯವಾಗಿ ಗಮನಿಸಿಕೊಂಡು ಸಂದರ್ಭ ಸ್ವಾರಸ್ಯಕ್ಕೆ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು 8 ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನು ನೋಡೋದಾದರೆ, ನಿಮಗೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವಂಥದ್ದು ಯಾವಾಗ, ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಂಥ ಬಗೆಗೆ ವಿವರಿಸಿ. ನಂತರ ಶಾನುಭೋಗರನ್ನು ರಕ್ಷಿಸಿದ್ದು ಕಿರ್ದಿ ಪುಸ್ತಕವೇ, ಹುಲಿಯ ಧರ್ಮವೇ, ಸಮರ್ಥನೆಯೊಂದಿಗೆ ವಿವರಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು, ಈ ಪ್ರಶ್ನೆ. ನಂತರ ವಿಶ್ವೇಶ್ವರಯ್ಯ ಅವರು ಮೈಸೂರಿನ ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಯನ್ನು ತಿಳಿಸಿ. ಅದಾದ ನಂತರ ಕವಿ ಸಿದ್ಧಲಿಂಗಯ್ಯ ಹೇಳಿದಂಥ ಕಥೆಯನ್ನು ಬರೆಯಿರಿ. ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಜಿ.ಎಸ್. ಶಿವರುದ್ರಪ್ಪರವರ ಅಭಿಪ್ರಾಯವನ್ನು ವಿವರಿಸಿ. ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವಂತಹ ಮಾತುಗಳು ಯಾವ್ಯಾವು. ನಂತರ ಕರ್ಣನ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಕರ್ಣನ ನಿರ್ಧಾರ ಸರಿ ಎನ್ನುವಿರ,
ಮತ್ತು ಏಕೆ ಅದನ್ನು ಚರ್ಚಿಸಿ ಅಂತೇಳಿ ಕೇಳ್ತಾರೆ. ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆಯನ್ನು ಸ್ವಾರಸ್ಯವಾಗಿ ವಿವರಿಸಿ. ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವಂಥ ಬಗೆಯನ್ನು ವಿವರಿಸಿ. ನಂತರ ಮುದುಕಿಯು ತನ್ನ ಮಗನು ಹೋದಂತಹ ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದ್ದಾಳೆ ಅದು ಒಂದು. ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಯುದ್ಧದಿಂದ ಆದಂತಹ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ನಂತರ ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭವನ್ನು ಸ್ವಾರಸ್ಯವಾಗಿ ವಿವರಿಸಿ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ. ನಂತರ ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಈ ಪ್ರಶ್ನೆ ಬಹಳಷ್ಟು ಸಾರಿ ಪುನರಾವರ್ತನೆ ಆಗಿರುವಂಥದ್ದು. ಶಬರಿಯ ಸಡಗರ ಮತ್ತು ಸಂತೋಷ ಇದು ಕೂಡ ಹಾಗೇನೆ ಮತ್ತೆ ಪುನರಾವರ್ತನೆ ಆಗಿರುವಂಥದ್ದು. ಲಂಡನ್ ನಗರದ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವಂಥ ವಿಶೇಷತೆಗಳು ಯಾವ್ಯಾವು. ನಂತರ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದ ಒಂದು ವಿಶೇಷ ಸ್ಮಾರಕ ಅದನ್ನು ವಿವರಿಸಿ. ಮತ್ತು ಸಪ್ತವ್ಯಸನಿಗಳಾಗಿದ್ದಂಥ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ. ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದಂಥ ಭಾವನೆಗಳನ್ನು ವಿವರಿಸಿ. ಹಸುರು ಕವನದ ರೀತ್ಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ. ಹಲಗಲಿ ದಂಗೆಗೆ ಕಾರಣ ಏನು. ನಂತರ ಹಲಗಲಿ ದಂಗೆಯ ಪರಿಣಾಮ ಏನು. ಲವನ ನಡವಳಿಕೆ ಮೆಚ್ಚುಗೆ ಐತೆ ಏಕೆ. ನಂತರ ದ್ರುಪದನಿಗೂ ದ್ರೋಣನಿಗೂ ನಡೆದಂಥ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಕುರಿತು ಬರೆಯಿರಿ. ನಂತರ ದ್ರೋಣನು ದ್ರುಪದನ ವಿರುದ್ಧ ಶಪಥಗೈಯೋದಕ್ಕೆ ಮುಖ್ಯ ಕಾರಣಗಳೇನು ಆ ಅಂಶಗಳನ್ನು ವಿವರಿಸಿ. ಇವಿಷ್ಟು ಕೂಡ ನಿಮಗೆ 8 ವಾಕ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರುತ್ತೆ. ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಅಲ್ಲಿ ವಿವರಿಸಲಾಗಿದೆ. ಆ ಉತ್ತರಗಳನ್ನು ಆಧಾರವಾಗಿ ಓದಿಕೊಂಡು ಮುಂದಿನ ಪರೀಕ್ಷೆಗೆ ತಯಾರಾಗಿ ಮಕ್ಕಳೇ. ಇದಾದ ನಂತರ ನಮಗೆ ಗದ್ಯ ಭಾಗ, ಪದ್ಯ ಭಾಗ ಮತ್ತು ಪೂರಕ ಪಠ್ಯಗಳಲ್ಲಿ ಬರುವಂತಹ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ಬೋದು ಉತ್ತರ ಸಹಿತ. ಆದರೆ ಈ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂಥ ಕೊನೆಯ ವಿಭಾಗದಲ್ಲಿ ಪತ್ರ ಬರವಣಿಗೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೀವು ಪತ್ರ ಬರವಣಿಗೆಯನ್ನು ಮಾಡಬೇಕಾದ್ರೆ ಯಾವ ರೀತಿಯ ನಮೂನೆಯನ್ನು ಆಧರಿಸಬೇಕು. ಒಂದು ವ್ಯಾವಹಾರಿಕ ಪತ್ರವನ್ನು ಬರೀಬೇಕಾದ್ರೆ ಇವರಿಂದ ಮತ್ತು ಇವರಿಗೆ ಅನ್ನುವಂಥ ಒಂದು ವಿಳಾಸವನ್ನು ಬರೀಬೇಕಾಗತ್ತೆ. ನಂತರ ಮಾನ್ಯರೇ ಸಂಬೋಧನೆಯ ವಿಷಯ ಮತ್ತೆ ವಿಷಯ ಯಾವ ಪತ್ರಕ್ಕಾಗಿ ಅಂತೇಳಿ ಅಲ್ಲೇ ಕೊಟ್ಟಿರ್ತಾರೆ. ಆ ಪತ್ರದ ಆರಂಭ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತೇಳಿ ಬರೀಬೇಕು. ನಂತರ ಮುಕ್ತಾಯ ವಂದನೆಗಳೊಡನೆ ಮತ್ತೆ ಇಂತಿ ತಮ್ಮ ವಿಧೇಯ ದಿನಾಂಕ ಮತ್ತೆ ಸ್ಥಳ ಹಾಗೂ ಹೊರವಿಳಾಸಗಳನ್ನು ಕುರಿತಂತೆ ಪತ್ರಲೇಖನವನ್ನು ಬರೀಬೇಕು. ಇನ್ನು ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸೋದಾದ್ರೆ ಈ ಸಂಬಂಧಿ ಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲಿ ನೀವು ಈ ಥರದ ಪದಗಳನ್ನು ನೀವು ಗಮನಿಸಿ ಸನ್ಮಂಗಳ ಈ ಪದವು ಸಂಧಿಯಾಗಿದೆ ಅಂದರೆ ಡ್ಯಾಶ್ ಅಂತ ಕೊಡ್ತಾರೆ. ಅದಕ್ಕೆ ಉದಾಹರಣೆ ಏನು ಅಂತ ಉತ್ತರವನ್ನು ಗುರುತಿಸಿ ಬರೆಯಬೇಕು. ಶೋಕದುಲಿಕೆ ನೀವು ಅಭ್ಯಾಸಗಳನ್ನು ಮಾಡಿದ್ರೆ ಇದೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಕೊಳ್ಳಿ. ಈ ಉತ್ತರಗಳನ್ನು ಬರ್ಕೊಳ್ಳೋದ್ರಿಂದ ಅಚ್ಚುಕಟ್ಟಾಗಿ ಪೂರ್ವ ತಯಾರಿಗೆ ಒಂದು ಅಭ್ಯಾಸ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಉತ್ತರಗಳನ್ನು ಹೇಳ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂತೆ ನೀವೇ ಪ್ರಶ್ನೆಗಳನ್ನು ಓದ್ಕೊಂಡು ಅದಕ್ಕೆ ಉತ್ತರಗಳನ್ನು ಗುರ್ತಾಕೊಳ್ಳಿ. ನಿಮ್ಮ ಪಠ್ಯಪುಸ್ತಕವನ್ನು ಆಧಾರವಾಗಿ ಇಟ್ಕೊಂಡು ಗುರ್ತಾಕೊಳ್ಳೋದು ಒಳ್ಳೆಯದು. ನಂತರ ಶೋಕದುಲಿಕೆ ಅನ್ನುವಂಥದ್ದು ಯಾವ ಸಂಧಿಗೆ ಉದಾಹರಣೆ ಆಗಿದೆ. ನಂತರ ಪ್ರಾಣಾಹುತಿ ಪದವು ಈ ಸಂಧಿಯ ಉದಾಹರಣೆ. ಮರಳಿ ಮರಳಿ ಪದದಲ್ಲಿರುವಂತಹ ವ್ಯಾಕರಣಾಂಶ. ನಾಣ್ಣುಡಿ ಜೊತೆಗೆ ಧೃತಿಯ ಅನ್ನೋ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ವಶೀಲಿ ಪದದ ಅರ್ಥ ಏನು. ಹಲಗೆ ಪದದ ತತ್ಸಮ ರೂಪ. ನಂತರ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು. ನಂತರ ಕೊಡಬಲ್ಲ ಪದದ ವ್ಯಾಕರಣಾಂಶವನ್ನು ಗುರುತಿಸಿ. ಅದೇ ರೀತಿ ಲಕ್ಷಾನುಲಕ್ಷ ಪದದಲ್ಲಿರುವಂಥ ಸಂಧಿ, ತುಸು ಪದದಲ್ಲಿರುವಂಥ ವ್ಯಾಕರಣಾಂಶ, ಒಮ್ಮೊಮ್ಮೆ ಪದದಲ್ಲಿರುವಂಥ ಸಂಧಿ, ಕೈ ಎತ್ತಿ ಪದದಲ್ಲಿರುವಂಥ ಸಂಧಿ, ಸ್ವತಂತ್ರ ವಾಕ್ಯಗಳಾಗಿ ಇಲ್ಲವಲ್ಲ ಅನೇಕ ಉಪವಾಕ್ಯಗಳನ್ನೇ ಒಂದು ಪೂರ್ಣ ಅಭಿಪ್ರಾಯ ವಾಕ್ಯವಾಗಿದ್ದರೆ ಅದನ್ನು ಏನಂತ ಕರೀತಾರೆ. ಈ ಪ್ರಶ್ನೆ ನಿಮಗೆ ಕೇಳಿದ್ರು, ಮಾದರಿ ಪತ್ರಿಕೆಗಳಲ್ಲೂ ಕೂಡ ಕೊಟ್ಟಿದ್ದಾರೆ. ನಂತರ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂಥ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ನಂತರ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ. ಪುಟಿಯು ಚೈತನ್ಯ ನಾಳೆ ಮಾಡುವುದನ್ನು ಹಿಂದೆ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡು ಎಂಬ ತುಡಿತ ಅವರದಾಗಿತ್ತು. ಈ ವಾಕ್ಯದಲ್ಲಿ ಬಳಸಬೇಕಾದಂಥ ಲೇಖನ ಚಿಹ್ನೆ ಯಾವುದು ಅದನ್ನು ಗಮನಿಸಬೇಕು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ.
ಈ ವಾಕ್ಯದಲ್ಲಿ ಬಿಟ್ಟು ಹೋಗಿರುವಂಥ ಲೇಖನ ಚಿಹ್ನೆ. ಅದಾದ ಮೇಲೆ ಧಾತುಗಳಿಗೆ ಈ ಪ್ರತ್ಯಯಗಳು ಸೇರಿ ಕೃದಂತಗಳಾಗ್ತವೆ. ಜಾಣತನ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ತನ, ಇಕೆ, ಪೂ, ಮೇ ಪ್ರತ್ಯಯಗಳುಳ್ಳ ಪದಗಳು ಹೀಗೆನ್ನುತ್ತೇವೆ. ಚಂದ್ರನಂತೆ ಪದವು ಈ ವ್ಯಾಕರಣಾಂಶದ ಗುಂಪಿಗೆ ಸೇರಿದೆ. ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗುವಂಥ ಪದವಿದು. ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗುವಂಥ ಪದವಿದು. ನೋಡದ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ನಾಮ ಪ್ರಕೃತಿಗಳಿಗೆ ಈ ಪ್ರತ್ಯಯಗಳು ಸೇರಿ ತದ್ದಿತಾಂತಗಳಾಗ್ತವೆ. ಅಂತೆ, ತನಕ, ಹೊರಗೆ, ಆಗಿ ಈ ಪ್ರತ್ಯಯಗಳಿರುವಂಥ ವ್ಯಾಕರಣಾಂಶ. ಆವಾಡಿಗ ಇದರಲ್ಲಿರುವಂಥ ತದ್ದಿತ ಪ್ರತ್ಯಯ. ಜೊತೆಗೆ ಓಡುತ್ತಾ ಎಂಬುದು ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇಕ್ಕಟ್ಟು ಇಲ್ಲಿರುವಂಥ ಸಮಾಸ. ಸ್ವಲ್ಪ ಇದು ಎಂತಹ ನಾಮಪದವಾಗಿದೆ. ಉಸಿರಾಡು ಇಲ್ಲಿರುವ ಸಂಧಿ, ಮತ್ತು ಓಹೋ ಇಲ್ಲಿರುವ ಅವ್ಯಯ. ಕಂದಿದ ಈ ಪದದ ಅರ್ಥ. ಕ್ರಿಯಾಪದದ ಮೂಲ ರೂಪ ನಾವು ಧಾತು ಅಂತ ಕರಿತೀವಿ. ನಂತರ ಮುಚ್ಚು ಪದದ ಧಾತುವಿಗೆ ಉದಾಹರಣೆ. ಅಕರ್ಮಕ ಧಾತುವಿಗೆ ಉದಾಹರಣೆಯಾದಂಥ ಪದ. ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತ್ತು ವಾಕ್ಯವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಆಡು ಪದದ ವಿಧ್ಯರ್ಥಕ ರೂಪ. ಕ್ರಿಯೆಯು ನಡೆಯಲಿಲ್ಲ ಎಂಬರ್ಥ ತೋರುವಾಗ ಧಾತುಗಳ ಮೇಲೆ ಅಕ್ರಿಯಾ ಪ್ರತ್ಯಯಗಳು ಸೇರಿದಾಗ ಆಗುವಂಥ ರೂಪ ಯಾವುದು? ಮಾಡೆವು ಪದದ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ನಂತರ ಹಳಗೆ ನಡೆದ ಪಂಚಮಿ ವಿಭಕ್ತಿ ಪ್ರತ್ಯಯ, ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಪದ, ಬಿರುಗಾಳಿಗೆ ಪದದಲ್ಲಿರುವಂಥ ವಿಭಕ್ತಿಯ ಹೆಸರು. ದಿನಪಸುತ ಪದವು ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಪಾರ್ಥ ಭೀಮರು ಈ ಪದವು ಸಮಾಸಕ್ಕೆ ಉದಾಹರಣೆ. ಅಂತಕಾತ್ಮಜ ಈ ಪದವು ಸಮಾಸಕ್ಕೆ ಉದಾಹರಣೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರುವಂಥ ಅಲಂಕಾರ. ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೋರಿಬರುವ ಅಲಂಕಾರ. ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವಾಗಿ ಕಲ್ಪಿಸುವಂತಹ ಅಲಂಕಾರ. ಇವಿಷ್ಟು ಕೂಡ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಮೂರನೇಕ್ಕೆ ಪದವನ್ನು ಸಂಬಂಧೀಕರಿಸಿ ಬರೀರಿ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಐ ಮತ್ತು ಅವು ಸಂಧ್ಯಾಕ್ಷರಗಳಾದರೆ ಅಮ್ ಮತ್ತು ಅಹ ಯಾವುದು? ಅದು ಯೋಗವಾಹಕಗಳು. ನಂತರ ದಿವ ಅಂದರೆ ಸ್ವರ್ಗ, ಆದರೆ ಧೃತಿ ಅಂತಂದರೆ ಅದನ್ನು ಧೈರ್ಯ ಅಂತ ಕರಿತೀವಿ. ಹಬ್ಬೆ ಅಂದರೆ ತಾಯಿ, ಅರ್ತಿ ಅಂದರೆ ಪ್ರೀತಿ. ಎಡೆ ಅಂದರೆ ಸ್ಥಳ, ಎರೆ ಡ್ಯಾಶ್ ಅಂತ ಕೊಡ್ತಾರೆ. ಎರೆ ಅಂದರೆ ಬೇಡು, ಪ್ರಾರ್ಥಿಸು. ತಪಸ್ವಿ, ತವಶಿ. ತೃಷೆ ಬಾಯಾರಿಕೆ, ತತ್ಸಮ ತದ್ಭವ. ಸುರಭಿ, ಕಾಮಧೇನು. ಮಧುಕರ ಅಂದರೆ ದುಂಬಿ. ನಂತರ ರಸ್ವಸ್ವರ 6, ದೀರ್ಘಸ್ವರ 7, ವ್ಯಂಜನಗಳು 34, ಯೋಗವಾಹಕಗಳು 2, ಅಲ್ಪ ಪ್ರಾಣಾಕ್ಷರಗಳು 10, ಮಹಾಪ್ರಾಣಾಕ್ಷರಗಳು 10, ಅನುನಾಸಿಕ ಅಕ್ಷರಗಳು 5, ಅವರ್ಗೀಯ ವ್ಯಂಜನಗಳು 9. ರೀಜೆಂಟ್ ಇಂಗ್ಲಿಷ್ ಪದ, ದಿವಾನ ಅನ್ನುವಂಥದ್ದು ಪರ್ಷಿಯನ್ ಪದ. ನಂತರ ಕಾರ್ಖಾನೆ ಅನ್ನುವಂಥದ್ದು ಹಿಂದೂಸ್ತಾನಿ, ಅಮಾನತ್ತು ಅನ್ನುವಂಥದ್ದು ಅರಬಿ ಪದ. ಕಾರ್ಯ ಮತ್ತು ಕಜ್ಜ, ಸ್ಥಾನ, ತಾಣ, ಹೋಗಲಿಕ್ಕೆ ಕೃದಂತವ್ಯ, ಚಂದ್ರನಂತೆ ಈ ರೀತಿಯ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡಲಾಗಿದೆ. ಹಾಗೆ ಈ ರೀತಿಯ ಪ್ರಶ್ನೆಗಳನ್ನು ಆಧರಿಸಿ ಇಲ್ಲಿ ನೀವು ನೋಡ್ಕೋಬೇಕು. ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಸಮಾಸಗಳು ಅಥವಾ ತದಿತಾಂತ ಅವ್ಯಯಗಳು, ಕೃದಂತ ಭಾವನಾಮ, ಇದೆಲ್ಲದಕ್ಕೂ ಸಂಬಂಧಪಟ್ಟಂಥ ಪ್ರಶ್ನೆ ಮತ್ತು ಉತ್ತರವನ್ನು ಇಲ್ಲಿ ಕೊಡಲಾಗಿದೆ. ಇನ್ನು ಸಂಧಿಗಳಿಗೆ ಸಂಬಂಧಪಟ್ಟಂತೆ ಪದಗಳನ್ನು ಕೇಳ್ತಾರೆ. ಪದಗಳನ್ನು ಕೇಳಿದಾಗ ಆಲು ಪ್ಲಸ್ ಕಡಲು, ಆಲ್ಗಡಲು ಆದೇಶ ಸಂಧಿ. ನಂತರ ಪಟ್ಟಾಭಿಷೇಕ, ಪಟ್ಟ ಪ್ಲಸ್ ಅಭಿಷೇಕ ಸವರ್ಣ ದೀರ್ಘ ಸಂಧಿ. ಯಾರಾದರೊಬ್ಬ, ಯಾರಾದರೂ ಪ್ಲಸ್ ಒಬ್ಬ ಲೋಪ ಸಂಧಿ. ಆದರ್ಶವೆಂದು, ಆದರ್ಶ ಪ್ಲಸ್ ಎಂದು ಆಗಮ ಸಂಧಿ. ಇದೇ ರೀತಿ ಸಂಧಿಗಳಿಗೆ ಆಧಾರಿತವಾಗಿ ಪದಗಳನ್ನು ವಿಂಗಡಿಸಿ ಬರೆಯಲಾಗಿದೆ. ಅದನ್ನು ಗುರ್ತಿಸ್ಕೋಬೇಕು ನೀವು. ನಂತರ ಸಮಾಸ ಅನ್ನುವಂಥ ಸಂದರ್ಭಕ್ಕೆ ಸಂಬಂಧಪಟ್ಟಾಗ ಸಮಾಸಗಳಿಗೆ ಯಾವ್ಯಾವ ಪದಗಳನ್ನು ಉದಾಹರಣೆಯಾಗಿ ಕೊಡ್ತಾರೆ. ಆ ಉದಾಹರಣೆಯ ಪದಗಳು ಯಾವ್ಯಾವುದು? ತತ್ಪುರುಷ ಸಮಾಸಕ್ಕೆ ಬೆಟ್ಟದಾವರೆ, ತಲೆನೋವು, ದೇವಸ್ಥಾನ, ಕಾಲುಬಳೆ, ಸ್ವಾಮಿದ್ರೋಹ, ಪರದನ, ದನಹರಣ, ಪೂದೋಟ, ಯಜ್ಞತುರಗ, ಕದಳಿ ದ್ರುಮ ಇವು ಬಹುರ್ವಿಹಿ ಸಮಾಸಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳಾಗಿರ್ತವೆ. ಇನ್ನು ಕರ್ಮಧಾರೆಯ ಸಮಾಸಕ್ಕೆ ಎದ್ದೊರೆ, ಕುಟಿಲ, ಶರಾಳಿ, ದಿವ್ಯ ಶರಾಳಿ, ಅತಿ ಕುಟಿಲ, ಇಮ್ಮಾವು, ಜೊತೆಗೆ ಕಟ್ಟೆಕಾಂತ, ಮೇಲ್ವಾತು, ಕುದುರೆ, ನಲ್ಗುದುರೆ. ಇನ್ನು ದ್ವಿಗು ಸಮಾಸಕ್ಕೆ ಸಂಬಂಧಪಟ್ಟಂತೆ ಮೂರುಗಾವುದ, ಸಪ್ತ ಸ್ವರಗಳು ಮತ್ತು ಮುಕ್ಕಣ್ಣು ಇವು. ಬಹುರ್ವಿಹಿ ಸಮಾಸಕ್ಕೆ ಸಂಬಂಧಿಸಿದಂತೆ ಹಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ, ಇನತನುಜ, ಧನುಜರಿಪು, ಮುರಾರಿ, ಮೇದಿನಿಪತಿ, ರಾಜೀವಸಕ ಈ ರೀತಿಯ ಪ್ರಶ್ನೆಗಳನ್ನು ನೀವು ಗಮನಿಸ್ಕೋಬೇಕಾಗತ್ತೆ.
ನಂತರ ಮೇದಿನಿಪತಿ, ರಾಜೀವಸಕ, ಯಾರೋ ಆತ, ಅವನೇ ನಾಣಿಲಿ, ಈ ಥರದ ಪದಗಳನ್ನು ಗಮನಿಸಿ. ನಂತರ ಅಂಶಿ ಸಮಾಸಕ್ಕೆ ಅಂಗೈ, ಮುಂಗೈ, ನಂತರ ಹಿಂದಲೆ, ಕಡೆಗಣ್ಣು. ದ್ವಂದ್ವ ಸಮಾಸಕ್ಕೆ ನಿಮಗೆ ಕೆರೆಕಟ್ಟೆ ಬಾವಿಗಳು, ಗಿರಿವನ ದುರ್ಗಗಳು, ಕರಿತುರಗರತ, ಹನುಮ ಭೀಮರಾಮ, ಮತ್ತು ಮಾದ್ರ ಮಗದ ಯಾದರು. ಇನ್ನು ಕ್ರಿಯಾ ಸಮಾಸಕ್ಕೆ ಸಂಬಂಧಪಟ್ಟಂತೆ ಮೈಮುಚ್ಚು, ಕಣ್ದೆರೆ, ಕಂಗೆಡು, ಮತ್ತು ಕೈಕೊಳುವು, ಸಾಕ್ಷಿ ಮಾಡಿ, ಬಲವೊಂದು, ಮೋಸ ಮಾಡು, ಹೊಗೆಯನ್ನು, ಈ ರೀತಿಯ ಪದಗಳನ್ನು ಗಮನಿಸ್ಕೋಬೇಕು. ಗಮಕ ಸಮಾಸಕ್ಕೆ ಸಂಬಂಧಪಟ್ಟಂತೆ ಅದು, ಆ ಕಲ್ಲು, ಈ ಬೆಕ್ಕು, ನೇಯ್ದ ವಸ್ತ್ರ. ಇನ್ನು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ ನಿಮಗೆ 1 ಅಂಕಕ್ಕೆ ಕೇಳಲಾಗಿದೆ. ಬಿಟ್ಟ ಸ್ಥಳವನ್ನು ಆಧರಿಸಿ. ನಂತರ ವಸ್ತುವಾಚಕಗಳು ಯಾವ್ದ್ಯಾವುದು, ಮತ್ತು ವಸ್ತುವಾಚಕದಲ್ಲಿ ಯಾವ ರೀತಿಯ ವಿಧಗಳಿದೆ, ಇದಕ್ಕೆ ಸಂಬಂಧಪಟ್ಟಂಥದ್ದು. ಕೊಟ್ಟಿರುವ ಅವ್ಯಯ ಪದಗಳನ್ನು ಗುರುತಿಸಿ ಅದು ಯಾವುದಕ್ಕೆ ಸಂಬಂಧಪಟ್ಟಂಥ ಪದಗಳು ಅಂತೇಳಿ ಗುರುತಿಸ್ಬೇಕಾಗತ್ತೆ. ನಂತರ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ 3 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಆ 3 ಅಂಕಗಳಿಗೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಗಮನಿಸೋದಾದರೆ, ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿನ ಸಿಡಿಲು ಸಿಡಿದಾಂಗ ಅಂತೇಳಿ ಕೇಳಿದ್ದಾರೆ. ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ, ಈ ವಾಕ್ಯಗಳು. ಯಾವ ವಾಕ್ಯಗಳನ್ನು ಕೇಳಲಾಗತ್ತೆ ಬಹುಮುಖ್ಯವಾಗಿ ಅನ್ನೋಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಅಲಂಕಾರಗಳು ಮತ್ತು ಉತ್ತರಗಳನ್ನು ಕೂಡ ಅಲ್ಲಿ ಗಮನಿಸ್ಕೋಬಹುದು. ನೀವು ಸತಿಪತಿಗಳು ಒಂದಾದಗವನ್ನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ, ಈ ಥರದ ವಾಕ್ಯಗಳನ್ನು ಗಮನಿಸ್ಕೋಬೇಕು. ನಂತರ ಭೀಮ ದುರ್ಯೋಧನರು ಮದಗಜ್ಜಗಳಂತೆ ಹೋರಾಡಿದ್ರು, ನೊಳವಿಂಗೆ ಕುಪ್ಪೆ ಪರಮೆಂಬಂತೆ ನಿನ್ನದೊಂದಳವು ಅಂತೇಳಿ, ಇವೆಲ್ಲ ವಾಕ್ಯಗಳು ಕೂಡ ನಿಮಗೆ ಅಲಂಕಾರಕ್ಕೆ ಸಂಬಂಧಪಟ್ಟಂಥದ್ದು. ಮಾರಿಗಯುತಣವಾಯಿತು ನಾಳಿನ ಭಾರತ, ಹಳ್ಳಿರಿಯು ತಿಪ್ಪ ಎಮ್ಮೆ ಒಡಲ ಬೇಗೆಯ ಬೆಂಕಿಯುರಿ, ನಿನ್ನಿರಿಯದ ನೆಪೇಳು ವಿಶ್ವಾಮಿತ್ರ, ಈ ಪದಗಳು. ನಂತರ ದೃಷ್ಟಾಂತ ಅಲಂಕಾರ, ಇದಕ್ಕೆ ಸಂಬಂಧಪಟ್ಟಂತೆ ಅಲಂಕಾರಗಳಿಗೆ ಸಂಬಂಧಪಟ್ಟಂತೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂಥ ವಾಕ್ಯ. ನಂತರ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟಂತ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತ್ತು, ನಿಮಗೆ ಉತ್ಪ್ರೇಕ್ಷ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ. ನಂತರ ಅರ್ಥಾಂತರ ನ್ಯಾಸ ಅಲಂಕಾರಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಪದ್ಯವನ್ನು ಪೂರ್ಣಗೊಳಿಸಿ ಅಂತೇಳಿ ನಿಮಗೆ ಈ 4 ಪದ್ಯಗಳು ಅಂದರೆ 7 ಪದ್ಯಗಳಿಗೆ ಸಂಬಂಧಪಟ್ಟಂತ ಪದ್ಯಗಳನ್ನು ಕೊಡ್ತಾರೆ. ಒಂದು ಸಂಕಲ್ಪ ಗೀತೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಅಲಗಲಿ ಬೇಡರು, ಹಸುರು, ಕೌರವೇಂದ್ರನ ಕೊಂದೆ ನೀನು, ನಂತರ ವೀರಲ್ಲವ. ಅದರ ಕವಿಗಳ ಹೆಸರನ್ನು ಕೂಡ ಅಲ್ಲಿ ಗುರುತಿಸಲಾಗಿದೆ. ಅದನ್ನು ನೋಡಿಕೊಂಡು ನೀವು ಆ ಪದ್ಯಗಳನ್ನು ಬಾಯಿಪಾಠ ಮಾಡೋದು ಒಳ್ಳೆಯದು. ನಂತರ ಚಲಮನೆ ಮೆರೆವಂ ಅನ್ನುವಂಥ ರನ್ನ ಬರೆದಿರುವಂಥದ್ದು, ಕೆಮ್ಮನೆ ಮೀಸೆ ಒತ್ತನೆ ಅನ್ನುವಂಥ ಪಂಪ. ಈ ಪದ್ಯಗಳನ್ನು ನೀವು ಗಮನಿಸ್ಕೋಬೇಕಾಗತ್ತೆ. ನಂತರ ಕಂದ ಪದ್ಯದ ಸಾಲುಗಳಲ್ಲಿ 2 ಸಾಲುಗಳನ್ನು ಕೊಡ್ತಾರೆ. ಆ ಸಾಲುಗಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಸಾಲಿನಲ್ಲಿ 4 4 4 ಅಂತೇಳಿ 3 ಗಣಗಳು ಬರುತ್ತೆ. 4 ಮಾತ್ರೆಗಳುಳ್ಳ 5 ಗಣಗಳು ಬಂದರೆ ಅದು ಕಂದ ಪದ್ಯದ ಸಾಲಾಗಿರುತ್ತೆ. ನಂತರ ಭಾಮಿನಿ ಷಟ್ಪದಿಯಲ್ಲಿ 2 ಸಾಲುಗಳನ್ನು ಕೊಡ್ತಾರೆ. ಒಟ್ಟು 14 ಮಾತ್ರೆಗಳಿರುತ್ತೆ. 3 4 3 4 3 4 3 4 ಇರುತ್ತೆ. ನಂತರ 3 4 3 4 ಮಾತ್ರೆಯ 3 ಗಣಗಳಾಗಿ ವಿಂಗಡಣೆ ಆಗಿರುತ್ತೆ. ಅದನ್ನು ಗಮನಿಸ್ತೀರಿ. ನಂತರ ವಾರ್ಧಕ ಷಟ್ಪದಿಗೆ ಸಂಬಂಧಪಟ್ಟಂತೆ ಸಾಲುಗಳನ್ನು ಕೊಡ್ತಾರೆ. ವಾರ್ಧಕ ಷಟ್ಪದಿಯಲ್ಲಿ 20 ಸಾಲುಗಳಿರ್ತವೆ ಮೊದಲನೇ ಸಾಲಿನಲ್ಲಿ, ಹಾಗೆ 5 ಮಾತ್ರೆಯ 4 ಗಣಗಳು. ನಂತರ ಕಂದ ಪದ್ಯ, ಭಾಮಿನಿ, ವಾರ್ಧಕ ಷಟ್ಪದಿಗಳು ಇವು ಮಾತ್ರ ಗಣ ಛಂದಸ್ಸಿಗೆ ಸೇರ್ಪಟ್ಟವು, ಹಾಗಾಗಿ ಇದನ್ನು ಗಮನಿಸ್ಕೋಬೇಕು. ನಂತರ ನಿಮಗೆ ಉತ್ಪಲ ಮಾಲೆ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಕೇಳ್ತಾರೆ. ಇನ್ನು ಪ್ರಬಂಧ ಬರೆಯಿರಿ ಅನ್ನೋದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ, ಇಲ್ಲಿ ಮುಖ್ಯ ಅಂಶಗಳನ್ನು ಕೊಟ್ಟು ಚರ್ಚೆ ಮಾಡಲಾಗಿದೆ. ನೀವು ಈ ಮುಖ್ಯ ಅಂಶಗಳನ್ನು ಇಟ್ಟುಕೊಂಡು ವಾಕ್ಯ ರೂಪದಲ್ಲಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಗ್ರಂಥಾಲಯಗಳ ಮಹತ್ವ, ನಂತರ ಮಹಿಳಾ ಸಬಲೀಕರಣ, ಅದರ ಜೊತೆಗೆ ನಂತರ ಕೆಳಗಿನ ಗದ್ಯ ಭಾಗವನ್ನು ಒಂದು ಗದ್ಯ ಭಾಗವನ್ನು ಕೊಡ್ತಾರೆ. ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ಆಧರಿಸಿ ನೀವು ಉತ್ತರಗಳನ್ನು ಬರೀಬೇಕಾಗಿರುತ್ತೆ. ನಂತರ ಗಾದೆಗಳಿಗೆ ಸಂಬಂಧಪಟ್ಟಂತೆ ಈ ಗಾದೆಗಳಿಗೆ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ. ಈ ಗಾದೆಗಳಿಗೆ ಯಾವುದು ಮುಖ್ಯವಾದಂಥ ಅಂಶಗಳು ಅನ್ನೋಂಥದ್ದನ್ನು ಒಂದು ಪಾಯಿಂಟ್ಗಳ ಆಧಾರದ ಮೇಲೆ ಚಿತ್ರಣ ಮಾಡಿದ್ದೀವಿ. ಸೊ ಇದನ್ನು ನೀವು ಓದ್ಕೊಳ್ಳೋದ್ರಿಂದ ಮುಖ್ಯವಾಗಿ ಮುಂದಿನ ಪರೀಕ್ಷೆಯಲ್ಲಿ ಗಾದೆ ಮಾತುಗಳನ್ನು ವಾಕ್ಯ ರೂಪದಲ್ಲಿ ಬರೆಯೋದಕ್ಕೆ ಸಹಾಯ ಆಗತ್ತೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ನಂತರ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲ್ಚಾಚು, ಅತಿಯಾಸೆ ಗತಿಗೇಡು,
ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಅದಾದ ನಂತರ ನಿಮಗೆ ಪದ್ಯಭಾಗವನ್ನು ಭಾವಾರ್ಥ ಬರೆಯೋದಕ್ಕೆ ಕೇಳುವಂಥದ್ದು. ಯಾವ್ಯಾವ ಪದ್ಯಭಾಗ ಅನ್ನೋದನ್ನು ಗಮನಿಸಿ. ಒಂದು ಸಂಕಲ್ಪ ಗೀತೆ, ಅದಾದ ನಂತರ ನಿಮಗೆ ಹಕ್ಕಿ ಹಾರುತ್ತಿದೆ ನೋಡುದಿರಾ ಅನ್ನುವಂಥದ್ದು. ಅದಾದಮೇಲೆ ಕನ್ನಡ ಜನಪದ ಗೀತೆಗಳಿಂದ ಅಲಗಲಿ ಬೇಡರು ಕೇಳ್ತಾರೆ. ಅಂತೆ ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸನ ಕೃತಿಯಿಂದ ಆಗಿರುವಂಥ ಕೌರವೇಂದ್ರನ ಕೊಂದೆ ನೀನು. ನಂತರ ಹಸುರು ಅನ್ನುವಂಥ ಪದ್ಯಭಾಗದಿಂದ ಕೇಳ್ತಾರೆ. ಕೊನೆಗೆ ಸಾಹಸ ಭೀಮ ಚಲಮನೆ ಮೆರವಂ ಅನ್ನುವಂಥ ಪದ್ಯಭಾಗ. ಈ ಪದ್ಯಭಾಗದ ಪದ್ಯದ ಸಾರಾಂಶಗಳನ್ನು ನೀವು ಅಭ್ಯಾಸ ಮಾಡಬೇಕು. ನಂತರ ಕೊನೆಯದಾಗಿ ನಿಮಗೆ ಮುಖ್ಯವಾಗಿ ಬಹಳ ಅಚ್ಚುಕಟ್ಟಾಗಿ ಕವಿ ಮತ್ತೆ ಲೇಖಕರ ಬಗ್ಗೆ 3 ಅಂಕಗಳಿಗೆ ಸಂಬಂಧಪಟ್ಟಾಗಿರುತ್ತೆ. ಅದನ್ನ ಈ ಕೋಷ್ಟಕದ ಆಧಾರದ ಮೇಲೆ ಯಾವ್ಯಾವ ಕವಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅಲ್ಲಿ ಹೆಸರು, ಸ್ಥಳ, ಕೃತಿಗಳು ಮತ್ತೆ ಪ್ರಶಸ್ತಿ, ಯಾವ ಗದ್ಯ ಮತ್ತೆ ಪದ್ಯಗಳನ್ನ ಇಟ್ಟಿದ್ದಾರೆ ಅಂತೇಳಿ ಅದನ್ನ ಇಲ್ಲಿ ವಿವರಣೆ ಪಟ್ಟಿಯನ್ನ ಕೋಷ್ಟಕದ ಆಧಾರಿತವಾಗಿ ಬರೀಲಾಗಿದೆ. ಸೊ ಇದನ್ನ ನೀವು ಓದೋದ್ರಿಂದ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳ ತುಂಬಾ ಸಹಾಯ ಆಗತ್ತೆ. ಅದೇ ರೀತಿ ನಿಮಗೆ 2 ಕೋಷ್ಟಕಗಳನ್ನು ಮಾಡಿ ಇಲ್ಲೂ ಕೂಡ ಗದ್ಯಪಾಠ ಮತ್ತು ಪದ್ಯಪಾಠಗಳಿಗೆ ಸಂಬಂಧಪಟ್ಟಂಥ ಲೇಖಕರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಈ 2 ಪುಟಗಳನ್ನು ನೀವು ನೆನಪಲ್ಲಿಟ್ಟುಕೊಂಡ್ರೆ 12 ಅಂಕಗಳು ಖಂಡಿತವಾಗಿಯೂ ಕೂಡ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳೋದಕ್ಕೆ, ನೆನಪಿಗೆ ದಾರಿ ಮಾಡಿಕೊಳ್ಳುತ್ತೆ. ಹಾಗಾಗಿ ಈ ಕೋಷ್ಟಕವನ್ನು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಇದರಿಂದ ನಿಮ್ಮ 12 ಅಂಕಗಳನ್ನು ತಪ್ಪದೇ ಪಡಿಬೋದಾದಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ನಂತರ ಕೊನೆಯದಾಗಿ ಕವಿ ಮತ್ತು ಲೇಖಕರಿಗೆ ಬಂದಂತಹ ಸ್ಥಳ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಈ ರೀತಿಯಾಗೂ ಕೂಡ ಬರ್ಕೊಂಡು ನೆನಪಲ್ಲಿ ಇಟ್ಕೋಬೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಅಭ್ಯಾಸವನ್ನು ಕೂಡ ನೀವು ಗಮನಿಸಬೇಕು. ಇಲ್ಲಿ ಕೃತಿಕಾರರ ಪರಿಚಯ ಮತ್ತು ಸಂದರ್ಭಗಳ ಆಯ್ಕೆಗೆ ಮತ್ತೆ 12 ಅಂಕಗಳಿರುತ್ತೆ. ಹಾಗಾಗಿ 12 ಅಂಕಗಳಿಗೆ ಸಂಬಂಧಪಟ್ಟಂತೆ ನೀವು ಹವ್ಯಾಸವನ್ನು ಮಾಡಬೇಕಾಗಿರುತ್ತೆ. ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ 95 ಅಂಕಗಳಿಗಿಂತ ಮೇಲ್ಪಟ್ಟು ಅಂಕಗಳನ್ನು ಪಡೆಯೋದಕ್ಕೆ ನಾವು ಯಾವುದೆಲ್ಲ ಅಂಶಗಳನ್ನು ಚರ್ಚೆ ಮಾಡಬೇಕು, ಯಾವ ಪ್ರಶ್ನೆಗಳನ್ನು ಕವರ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯದ ಚರ್ಚೆಯನ್ನು ನೀವು ಗಮನಿಸ್ತಾ ಹೋಗ್ತೀರಿ. ಹಾಗಾಗಿ ಮುಂದಿನ ತಯಾರಿ, ಪೂರ್ವ ಸಿದ್ಧತಾ ಪರೀಕ್ಷೆಗೆ ಬರುವಂತಹ ಎಲ್ಲ ಸಿದ್ಧತೆಗಳನ್ನು ನೀವು ಮಾಡ್ಕೋಬೇಕು ಅಂತಂದರೆ ಈ ಮುಖ್ಯವಾದಂತಹ ಎಲ್ಲ ಅಂಶಗಳನ್ನು ನೀವು ಗಮನಿಸ್ಕೊಂಡು ನೀವು ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇದೇ ನೋಟ್ಸ್ ಅಥವಾ ಇದೇ ವಿಷಯಗಳನ್ನು ನೀವು ಓದಿದ್ರೆ ನಿಮ್ಮ ಪರೀಕ್ಷೆಯಲ್ಲಿ 95 ಅಂಕಗಳನ್ನ ತೆಗೆದುಕೊಳ್ಳುವಂಥದ್ದು ಶತಸಿದ್ಧ. ಹಾಗಾಗಿ ಇದೇ ಆಧಾರದ ಮೇಲೆ ನೀವು ತಯಾರಿಯನ್ನು ಮಾಡಿಕೊಂಡ್ರೆ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಆಗುತ್ತೆ. ಧನ್ಯವಾದಗಳು. ಹಾಗೆ ಮುಂದಿನ ತರಗತಿ ಅಂದರೆ ನಾಳಿನ ತರಗತಿಗಳಲ್ಲಿ ನಿಮಗೆ ಮ್ಯಾರಥಾನ್ ನಡೀತಾ ಇದೆ. ಇಡೀ SSLC ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಲ್ಲ ಅಧ್ಯಾಯಗಳು ಮತ್ತು ಪದ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಆಧಾರಿತವಾದಂಥ ವಿವರಣೆ ರೂಪದ ಉತ್ತರವನ್ನು ವಿವರಣೆ ರೂಪದಲ್ಲಿ ನೀಡ್ತಾ ಇದ್ದೀನಿ. ಹಾಗಾಗಿ ನಾಳಿನ ತರಗತಿಗಳಿಗೆ ಸಂಬಂಧಪಟ್ಟಂತೆ ನೀವು ಫಿಸಿಕ್ಸ್ ವಾಲ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಗ್ರೂಪನ್ನು ಅಪ್ಡೇಟ್ ಮಾಡಿದ್ರೆ ಅಲ್ಲಿ ಅಪ್ಡೇಟ್ಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಎಲ್ಲ ತರಗತಿಗಳ ಮಾಹಿತಿನೂ ಕೂಡ ಸಿಗುತ್ತೆ. ಹಾಗಾಗಿ ಈ ಮಾಹಿತಿಗಳನ್ನು ಗಂಭೀರವಾಗಿ ಇಟ್ಕೊಂಡು ತರಗತಿಗಳಿಗೆ ಜಾಯ್ನ್ ಆಗಿ ತರಗತಿಗಳನ್ನು ಕೇಳಿಕೊಂಡು ಉತ್ತಮವಾಗಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.